ಎಲ್ಲ ಗುಣ ಇರುವಂಥದ್ದೆಲ್ಲ ಮಾತಾಡಲಿಕ್ಕೆ ಸಿಗ್ತಾ ಉಂಟು, ಎಲ್ಲ ಉಂಟು ಅಂತ ಹೇಳ್ತೀವಿ. ಆದರೆ ನಾನು ಮನುಷ್ಯ ಜಾತಿ ಶ್ರೇಷ್ಠ ಜಾತಿ ಅಂತ ಹೇಳ್ತಾ ಇಲ್ಲ. ಯಾಕಂದರೆ ನಾನು ಹೇಳೋದು ಜೇನು ಜಾತಿಯೇ ಶ್ರೇಷ್ಠ ಜಾತಿ ಅಂತ. ಯಾಕಂದರೆ ಮನುಷ್ಯ ಇದ್ದರೂ ಸಹ ಇಲ್ಲದಿದ್ದರೂ ಸಹ ನಮ್ಮ ಭೂಮಿಗೆ ಏನು ಲಾಸ್ ಆಗೋದಿಲ್ಲ. ಮನುಷ್ಯ ಸತ್ತು ಹೋದರೂ ಸಹ, ಎಲ್ಲ ಮನುಷ್ಯರು ಸತ್ತು ಹೋದರೂ ಸಹ ನಮಗೆ ಭೂಮಿಗೆ ಲಾಸ್ ಇಲ್ಲ. ಆದರೆ ಈ ಜೇನುನೊಣ ಇಂದ್ರ ಅಂದರೆ ಮನುಷ್ಯನೇ ಇಲ್ಲ. ಈ ಜೇನುನೊಣ, ಇಡೀ ಪ್ರಪಂಚದಲ್ಲಿರೋ ಜೇನುನೊಣ ಸತ್ತು ಹೋಗಿ ಫುಲ್ಲು ಎಲ್ಲ ಜೇನುನೊಣನೇ ಇಲ್ಲ ಅಂಥೇಳಿ. ಆದರೆ ಕೇವಲ 4 ವರ್ಷದಲ್ಲಿ ಮನುಷ್ಯನೇ ಇಲ್ಲ. ಯಾಕಂದರೆ ಈ ಪ್ರಕೃತಿಯಲ್ಲಿ ಆಗುವ ಪರಾಗಸ್ಪರ್ಶ 80% ಆಗೋದು ಜೇನುನೊಣದಿಂದ, ಮತ್ತೆ ಅದು ಉಳಿದದ್ದು 20% ಅಲ್ಲಿ ಗಾಳಿಯಿಂದ, ಇರುವೆಯಿಂದ, ಇತರ ಕ್ರಿಮಿಕೀಟದಿಂದ ಆಗೋದು. ಅದಕ್ಕೆ ಈ ಜೇನು ಕೃಷಿ ಯಾಕೆ ಅಷ್ಟು ಇದು ಇಂಪಾರ್ಟೆಂಟ್ ಅಂದರೆ, ಜೇನು ಕೃಷಿ ನಾಶ, ಜೇನುನೊಣನೇ ನಾಶ ಆಯಿತಂದರೆ ಇಡೀ ಪ್ರಪಂಚದ್ದು 4 ವರ್ಷದಲ್ಲಿ ಇಡೀ ಪ್ರಕೃತಿ ನಾಶ ಆದರೆ ಮತ್ತೆ ಮನುಷ್ಯ ಇಲ್ಲ. ಅದಕ್ಕೆ ನಾನು ಹೇಳೋದು ಜೇನುನೊಣ ಶ್ರೇಷ್ಠ ಅಂತೇಳಿ. ಮನುಷ್ಯನಿಗಿಂತ ಜೇನುನೊಣ ಶ್ರೇಷ್ಠ. ಎರಡನೇದಾಗಿ ಯಾವುದೇ ತಕರಾರಿಲ್ಲ. ಒಂದು ಬಾಕ್ಸಲ್ಲಿ ಇದ್ದ ಮೇಲೆ ಆ ನೊಣದಲ್ಲಿ ಯಾರಿಗೂ ತಕರಾರಿಲ್ಲ. ಒಂದೇ ಸಮನಾಗಿ ಒಂದೇ ಕುಟುಂಬದಂತೆ ಬಾಳಬೇಕು. ಒಗ್ಗಟ್ಟು ಒಂದು, ಅವರಿಗೆ ಡಿವೈಡ್ ಕೆಲಸ. ಅದು ಒಂದು ಹುಟ್ಟಿದಾಗದಿಂದ ಸ್ಟಾರ್ಟ್, ಹುಟ್ಟಿದಾಗದಿಂದ ಲಾಸ್ಟಿಗೆ ಅದರದ್ದು ಜೀವಿತಾವಧಿ 59-60 ದಿನ ಅಂತ ಹೇಳ್ತಾರೆ. ವೇರಿಯೇಷನ್ ಉಂಟು ಕೆಲವರಲ್ಲಿ, ಕರೆಕ್ಟ್ ಅಂತೇಳಿಲ್ಲ. ಈಗ ಕೆಲಸದ ನೊಣಕ್ಕೆ 59 ದಿವಸ, 58 ದಿವಸ, ಗಂಡು ನೊಣಕ್ಕೆ 59 ದಿವಸ, ರಾಣಿಗೆ 3.5-4 ವರ್ಷ, 5 ವರ್ಷ ಹಾಗೆಲ್ಲ ಉಂಟು. ಈಗ ಹುಟ್ಟಿದ ತಕ್ಷಣದಿಂದ ಹುಟ್ಟಿದ ನೊಣದ್ದು ಕೆಲಸ ಏನಂದರೆ, ಅದರಲ್ಲಿ ಮೈಯಲ್ಲಿ ಒಂದು ಗಮ್ ಬರ್ತದೆ, ಅದರಲ್ಲಿ ಮಾಯಣ ಒಂದು ಮಾಡಿ ಇಡೀ ಮಾಯಣ ಆಗೋದು ಈ ಹುಟ್ಟಿದ ಫಸ್ಟ್ 6 ದಿನದ್ದು ನೊಣದ್ದು ಮಾತ್ರ. ಅದರಲ್ಲಿ ಮಾಯಣ ಎಷ್ಟು ಉತ್ಪತ್ತಿ ಆಗ್ತದೆ, ಅದಕ್ಕೆ ನೊಣ ಎಷ್ಟು ನಿಮ್ಮದು ಹೊಸತು ಉತ್ಪತ್ತಿ ಆಗ್ತದೆ ಅಷ್ಟು ಏರಿ ಕಟ್ತಾ ಬರ್ತದೆ. ನಿಮ್ಮದು ಓಲ್ಡ್ ಆದಾಗೆ ಅವರಿಗೆ ರಕ್ಷಣೆಗೆ ನಿಲ್ತಾರೆ. 51 ದಿವಸ 52 ದಿವಸದ ಎಲ್ಲಿ ಹೊರಗೆಲ್ಲ ನಿಂತಿದ್ದಾವೆ, ಅದೆಲ್ಲ ರಕ್ಷಕರು. ಅರ್ಧ ಈಗ ಸೆಕೆ ಉಂಟು, ಹೀಟ್ ಉಂಟು ತುಂಬ, ಹಾಗೆ ಉಂಟು. ಇಲ್ಲದ್ರೆ ಪೂರ ಪ್ರೊಟೆಕ್ಟ್ ಆಗುತ್ತೆ. ನಿಮ್ಮದು ಕೈ ಮೂಮೆಂಟ್ ಎಷ್ಟು ಸ್ಪೀಡ್, ನಮಗೆ ಅಂದರೆ ಅಭ್ಯಾಸ ಆಗಿ ಹೋಗಿದೆ. ನಿಮ್ಮದು ಈ ಸ್ಪೀಡಲ್ಲಿ ಬಂದರೆ ನಿಮಗೆ 4 ಬೆಟ್ಟಾದರೂ ಬೀಳ್ತದೆ. ಈ ಸ್ಪೀಡಲ್ಲಿ ಎಲ್ಲ ಹೋಗ್ಲಿಕ್ಕಿಲ್ಲ. ಎಷ್ಟು ನಿಧಾನ ಆಗ್ತದೆ ಅಷ್ಟು ಒಳ್ಳೆಯದು. ನಾನು ಓಪನ್ ಮಾಡ್ತಾ ಇದರಲ್ಲಿ ಜೇನುಂಟು. ಈಗ ಅಂದರೆ ಜೇನು ಸೀಸನ್, ಇದರಲ್ಲಿ 3 ಸೀಸನ್. ನಿಮಗೆ ಅಭಾವ ಕಾಲ, ಅಭಿವೃದ್ಧಿ ಕಾಲ ಮತ್ತು ಜೇನು ಕಾಲ ಅಂತದೆ. ಅಭಾವ ಕಾಲ ಈಗ ನೆಕ್ಸ್ಟ್ ಜೂನ್ನಿಂದ ಸೆಪ್ಟೆಂಬರ್ ತನಕ ಅಭಾವ ಕಾಲ, ಮಳೆ ಬರ್ತದೆ, ಫೀಡಿಂಗ್ ಎಲ್ಲ ತಿಂಗಿಲ್ಲ. ಆ್ಯಕ್ಚುಲಿ ಜೇನು ಮಾಡೋದು ಇದು ಅವರಿಗಾಗಿ, ನಾವು ಮಾಡೋದು ನಮಗಾಗಿ. ಈಗ ಇದರದ್ದು ನಾವು ಮುಟ್ತಿಲ್ಲ, ನಾವು ಯಾವುದೇ ಜೇನು ಕೃಷಿಕರು ಇದರದ್ದು ಮುಟ್ತಿಲ್ಲ. ಇದರಲ್ಲಿ ಇದು ಅದರದ್ದು ಸಂಸಾರ ಗೋಣೆ, ಇದು ಜೇನು ಗೋಣೆ. ಇದರಲ್ಲಿ ಫುಲ್ಲು ನಿಮ್ಮದು ವಂಶಾಭಿವೃದ್ಧಿ, ಏನು ಮೊಟ್ಟೆ ಇಡೋದು, ಏನು ಡೆವಲಪ್ಮೆಂಟ್ ಉಂಟು ಇದರಲ್ಲಿ ನೋಡಿ ಆಗಬೇಕು. ಇದು ನಿಮಗೆ ಲಾಸ್ಟಿಗೆ ಮಾತ್ರ ಬರ್ತದೆ, ಒಂದು ಫೆಬ್ರವರಿಯಿಂದ ಇದು ಬರ್ತದೆ. ಇದರಲ್ಲಿ ನಾವು ಇದರದ್ದು ಪೀಸನ್ನು ಕಟ್ಟಿಂಗ್ ಮಾಡಿ, ಈಗ 3 ಟೈಪ್ ಇದು ಉಂಟು. ಅಲ್ಲಿ ಸಹ ಉಂಟು, ನನ್ನ ಹತ್ರ ಪ್ಲಾಸ್ಟಿಕ್ ಫ್ರೇಮ್ ಸಹ ಉಂಟು. ನಿಮಗೆ ಕೃತಕ ಎರಿ ಅಂತೇಳಿ ಬರ್ತದೆ, ಇದರದ್ದೇ ಮಾಯಣ ಯೂಸ್ ಮಾಡಿ ಕೃತಕ ಎರಿ ಅಂತೇಳಿ ಯೂಸ್ ಮಾಡ್ತಾರೆ, ಅದನ್ನು ಮಾಡ್ಬೋದು. ಅಥವಾ ಡೈರೆಕ್ಟ್ ಇದರಲ್ಲಿದ್ದದ್ದು ಒಂದು ಏರಿ ಕಟ್ ಮಾಡಿ ಇದಕ್ಕೆ ಕೊಟ್ಟು ಅದನ್ನು ಇದು ಮಾಡೋದು. ನಾನೀಗ ಇದರದ್ದೇ ತೆಗೆದು ಇದಕ್ಕೆ ಕಟ್ ಮಾಡಿ ಇದರಲ್ಲಿ ಜೇನು ತೆಗೆದು. ಈಗ ಇಲ್ಲಿ ಜೇನು ಆಗುವಾಗ ಕೆಲವು ನಮೂನೆಯಲ್ಲಿ ಉಂಟು. ಈಗ ನಿಮಗೆ ಪುತ್ತೂರು ಸೈಡಿಗೆ ಹೋದರೆ ಅವರು ಹೇಳ್ತಾರೆ 15 ದಿವಸಕ್ಕೊಮ್ಮೆ 16 ದಿವಸಕ್ಕೊಮ್ಮೆ ತೆಗಿಲಿಕ್ಕೆ ಸಿಗ್ತದಂತೆ. ಆದರೆ ನಾನು ಹೇಳೋದು ನನಗೆ 7 ದಿವಸಕ್ಕೊಮ್ಮೆ ತೆಗಿಲಿಕ್ಕೆ ಸಿಗ್ತಾ ಉಂಟು. ನಾನು ಒಂದು ಬಾಕ್ಸಿಂದ ಒಂದು ಸಲಕ್ಕೆ 7 ದಿವಸಕ್ಕೊಮ್ಮೆ ನಾನು ಇದರದ್ದು ಜೇನು ತೆಗಿತೇನೆ. ಈಗ ನನ್ನ ಲೇಟೆಸ್ಟ್ ಆಗಿ ಮೊನ್ನೆ ಒಂದು 7-8 ದಿವಸ ಅಂದಮೇಲೆ ನನಗೆ ಅಂದರೆ ಫುಲ್ಲು ನನಗೆ ಮೂಲ್ಕಿ, ಮೂಡುಬಿದ್ರೆ, ಸುರತ್ಕಲ್ ಹೋಗ್ಲಿಕ್ಕೆಲ್ಲ ನಾನೇ ಫುಲ್ಲು ವಿಸಿಟ್ ಮಾಡೋದು, ಬೇರೆ ಯಾರು ಸಹ ಇಲ್ಲ. ನಾನೇ ಜಾಸ್ತಿ 90% ನಾನೇ ವಿಸಿಟ್ ಮಾಡ್ತೇನೆ. ಅವರಿಗೆ ತರಬೇತಿ ಕೊಡಬೇಕು, ಅವರಿಗೆ ಅದರದ್ದು ಮಾಹಿತಿ ಹೇಳಬೇಕು, ಜೇನು ತೆಗೆದು ಕೊಡಲಿಕ್ಕೆ ಜೇನು ತೆಗಲಿಕ್ಕೆ. ಹಾಗೆ ನನಗೆ ನನ್ನ ಜಾಸ್ತಿ ಗೂಡು ನಂದು ಸಹ ಉಂಟು ಗೂಡು. ನಂದು ಇದೇ ಏರಿಯಾ ಅಲ್ಲ, ನಮ್ಮ ಮನೆಯಲ್ಲಿ ಅಲ್ಲಿ ಉಂಟು, ಬೇರೆಯವರ ಸೈಟಲ್ಲೆಲ್ಲ ಉಂಟು. ನನ್ನೊಂದು ಸಾಧಾರಣ ಒಂದು 70-80 ಬಾಕ್ಸ್ ಉಂಟು, ಬೇರೆಯವರ ಸೈಟಲ್ಲಿ ಉಂಟು. ಸ್ಟಾರ್ಟಿಗೆ ಹೋಗುವಾಗ ಬಡಿಲಿಕ್ಕೆ ಇದು ಅವರಿಗೆ ಗೊತ್ತಾಗ ಇದು ನಮ್ದೀಗ ನೀವು ಬಂದು ಬಡಿದ್ರೆ ಹೇಗೆ ಅಂತೇಳಿ ಗೊತ್ತಿಲ್ಲ. ಈಗ ನಾನು ಬಂದು ಬಡಿದಾಗ ಅವುಗಳಿಗೆ ಅಭ್ಯಾಸ. ನಾನು ಜಾಸ್ತಿ ಬಡಿಲಿಕ್ಕೆ ಹೋಗೋದಿಲ್ಲ, ನನಗೆ ಅಂದರೆ ಇದರಲ್ಲಿ 30 ವರ್ಷ ಆಯಿತು. ಅದಕ್ಕೆ ನನಗೆ ಅಭ್ಯಾಸನೇ ಇದು. ನಾನು ಡೈರೆಕ್ಟ್ ಹೋಗಿ ತೆಗೆಯೋದೆ ಡೈರೆಕ್ಟ್. ಆಗ ತೆಗೆಯುವಾಗ ಒಂದು ನೊಣ ಜಾಸ್ತಿ ಇದ್ದ ಕೂಡಲೇ ಮೆಲ್ಲ, ನಿಮ್ಮದು ಮೂಮೆಂಟ್ ಎಷ್ಟು ಕಮ್ಮಿ ಅಷ್ಟು ಒಳ್ಳೆಯದು. ನೀವು ಫಾಸ್ಟ್ ತೆಗೆದ ಕೂಡಲೇ ನೊಣ ಬೀಳ್ತದೆ. ಈಗ ನೊಣ ಬಿದ್ದ ಕೂಡಲೇ ಇಲ್ಲ, ಇದರಲ್ಲಿ ಫುಲ್ಲಾಗಿದೆ ನೊಣ. ಇದರದ್ದು ನಾನು ಜೇನು ತೆಗೆದಿದ್ದೆ ನಾವು ಆಲ್ರೆಡಿ ಒಂದು ಸಲಕ್ಕೆ, ಇನ್ನೂ ಸಹ ಬಾಕಿ ಉಂಟು ತೆಗಿಲಿಕ್ಕೆ. ಎಷ್ಟು ನಿಧಾನ ಆಗ್ತದೆ ಅಷ್ಟು ಒಳ್ಳೆಯದು. ಅದನ್ನು ಇಡಲಿಕ್ಕಿಲ್ಲ ಈಗ, ಯಾಕಂದರೆ ತುಂಬ ಹೀಟ್ ಉಂಟು. ಇದು ನಾನು ಇರಲಿ ಅಂತೇಳಿ ಇಟ್ಟದ್ದು, ಅದು ಹಾಗೆ ನೋಡಿ ನನಗೆ ಇಲ್ಲಿ ಜಾಸ್ತಿ ಬರಲಿಕ್ಕೆಲ್ಲ ಆಗೋದಿಲ್ಲ. ಇದೆಲ್ಲ ನೊಣ ಎಲ್ಲ ಹೀಗೆ ಇರ್ತದೆ, ಏನು ಮಾಡೋದಿಲ್ಲ ಹಾಗೆ.
ಏನು ಮಾಡೋದಿಲ್ಲ ಹಾಗೆ. ಈಗ ಅಂದರೆ ಜೇನು ಆದಾಗ ಕಚ್ಚುದು ಸ್ವಲ್ಪ ಕಮ್ಮಿ, ಜೇನು ಆದಾಗ ಕಚ್ಚುದು ಕಮ್ಮಿ. ಇಲ್ಲದೆ ನೀವು ಇದೇ ಅದರದ್ದು ಅಭಿವೃದ್ಧಿ ಕಾಲದಲ್ಲಿ ಆದರೆ, ಅಭಿವೃದ್ಧಿ ಕಾಲ ಅಂದರೆ ಒಂದು ನಿಮಗೆ ಸೆಪ್ಟೆಂಬರಿಂದ ಫೆಬ್ರವರಿ ತನಕ ಬರ್ತದೆ. ಆವಾಗ ಡೆವಲಪ್ಮೆಂಟ್ ಆಗ್ತದೆ, ಗಂಡು ನೊಣ ಆಗ್ತದೆ ಜಾಸ್ತಿ ಗಂಡು ನೊಣ ಆಯ್ತು ಅಂತ ಹೇಳಿದರೆ ಡಿವೈಡ್ ಆಗಲಿಕ್ಕೆ ಬರ್ತದೆ, 2 ಪಾಲಾಗ್ತದೆ. ಅಲ್ಲಿ ರಾಣಿ ಬೇರೆ ರಾಣಿ ಮಾಡ್ತದೆ, ಇದ್ದ ರಾಣಿ ನೊಣ ತಕೊಂಡು ಹೋಗ್ತದೆ, ಹೊಸ ರಾಣಿಯನ್ನು ಬಿಟ್ಟು ಹೋಗ್ತದೆ. ಯಾವಾಗಲೂ ಹಳೆ ರಾಣಿ ಹೊಸ ರಾಣಿಯನ್ನು ಬಿಟ್ಟು ಹಳೆ ರಾಣಿ ಹೋಗ್ತದೆ. ಈಗ ಇದರದ್ದು ನನಗೆ ಮೊನ್ನೆ ಫುಲ್ ಆಯಿತು, ನನಗೆ ಜಾಸ್ತಿ ತೆಗಿಲಿಕ್ಕೆ ಆಗಲಿಲ್ಲ. ಈ 3 ಏರಿದ್ದು ನಾನು ತೆಗೆದಿದ್ದೇನೆ, ಈ 4 ಏರಿದ್ದು ಉಂಟು, ಅದನ್ನು ತೆಗಿಲಿಕ್ಕೆ ಉಂಟು. ಅದನ್ನು ತೆಗೆದು ಮತ್ತೆ ನಾನು ತೋರಿಸ್ತೇನೆ ಫುಲ್. ಇದು ಅಂದರೆ ಇದು ಸೆಕೆಂಡ್ ಟ್ರಿಪ್ಪಿಗೆ ನೆಕ್ಸ್ಟ್ ನನಗೆ ಜೇನು ಫುಲ್ ಇರ್ತದೆ, ಹಾಗೇನು ಮಾಡೋದಿಲ್ಲ. ಈಗ ಸೈಲೆಂಟ್ ಇರ್ತದೆ. ಈಗ ಜೇನಾದಾಗ ನೊಣ ಫುಲ್ಲು ಸೈಲೆಂಟ್ ಇರ್ತದೆ, ಎಂತ ಮಾಡಿದ್ರೆ ಸಹ ಏನು ಮಾಡಿದೆ ಕಚ್ಚಿದೆ, ಏನು ಹೆದ್ರದೇ ಕಚ್ಚಿದೆ ಇಲ್ಲ. ನನಗೆ ಅಂತೂ ಕಚ್ಚಿದೆ ಇಲ್ಲ. ನಾನು ಈಗ ಇಲ್ಲದಿದ್ದರೆ ನಾನು ಅದಕ್ಕೆ ತಂದಿದ್ದೇನೆ, ನಾನು ನಿಮಗೆ ಅದು ಹೊಗೆ ಹಾಕಲಿಕ್ಕೆಲ್ಲ ತಂದಿದ್ದೇನೆ, ನಾನು ಮಾತ್ರ ಯೂಸ್ ಮಾಡೋದಿಲ್ಲ. ಜೇನು ಮಾತ್ರ ಫುಲ್ ಉಂಟು, ಫುಲ್ಲು ಪ್ಯಾಕ್ ಆಗಿದೆ. ಇಷ್ಟು ಪ್ಯಾಕ್ ಆದದ್ದು ಜೇನನ್ನು ಮಾತ್ರ ತೆಗಿಬೇಕು, ಇಷ್ಟು ಪ್ಯಾಕ್ ಆಗಲೇಬೇಕು ಜೇನು ಕೃಷಿಯಲ್ಲಿ. ಇಷ್ಟು ಪ್ಯಾಕ್ ಆಗೋದಿದ್ರೆ ಏನಂದರೆ, ಒಂದು ನಿಮ್ಮದು ಹರಳು ಕಟ್ಟೋದು ಸಹ ಉಂಟಲ್ಲ, ಅದು ಪ್ಯಾಕ್ ಆದದ್ದು ನೋಡಿ ಹೀಗೆ ಇರ್ತದೆ. ಈಗ ನೋಡಿ ಇದು ನಾನು ಮೊನ್ನೆ ತೆಗೆದಿದ್ದೇನೆ, ಈಗ ಇವತ್ತಿಗೆ ರಿಪೀಟ್ ತೆಗಿಲಿಕ್ಕೆ ಆಗೋದಿಲ್ಲ, ಇದು ಪ್ಯಾಕ್ ಆಗಲಿಲ್ಲ. ಈಗ ಇದನ್ನು ಪ್ಯಾಕ್ ಆಗೋದನ್ನು ತೆಗೆದ್ರೆ ಎಂತ ಆಗ್ತದೆ ಅಂತ, ಒಂದು ಇದರಲ್ಲಿ ನೀರಿನ ಅಂಶ ಜಾಸ್ತಿ, ಇದರಲ್ಲಿ ಈಗ ಒಂದು 80% ನೀರು ಇರ್ತದೆ. ಆದರೆ ನಾವು ಇದನ್ನು ಬಟ್ಟೆ ಕಟ್ಟಿ ಬಿಸಿಲಿಗೆ ಹಾಕ್ಲಿಕ್ಕೆ ಉಂಟು, ಒಂದು 2 ದಿವಸ 3 ದಿವಸದಿಂದ. ಅದರಲ್ಲಿದ್ದ 80% ನೀರಲ್ಲಿ ಅದರಲ್ಲಿ ಒಂದು 80% ನೀರು ಹೋಗ್ತದೆ. ಲಾಸ್ಟಿಗೆ 20% ನೀರು ಬೇಕೇ ಅದಕ್ಕೆ, ಅದು ಉಳಿತದೆ. ನೀರು ಜಾಸ್ತಿ ಉಳಿದ್ರೆ ಎಂತ ಆಗ್ತದೆ ಅಂದರೆ, ನಿಮ್ಮದು ಚಳಿಗಾಲ ಬಂದಾಗ ನಿಮ್ಮದು ಜೇನು ಹರಳು ಕಟ್ತದೆ. ಆವಾಗ ಹೇಳ್ತೇನೆ ನಿಮಗೆ ಸಕ್ಕರೆ ಮಿಕ್ಸ್ ಮಾಡೋದಲ್ಲ, ಅದು ನೀರಿನ ಅಂಶ ಜಾಸ್ತಿ ಆದ ಕೂಡಲೇ ಜೇನು ಹರಳು ಕಟ್ಟೋದು, ಅದು ಕಾಮನ್, ಅದರದ್ದು ಸ್ಥಿತಿ ಅದು ಹಾಗೇನೆ ಜಾಸ್ತಿ. ಈಗ ಇದನ್ನು ತೆಗೆದ್ರೆ ಇನ್ನೊಂದು ಎಂತ ಅಂದರೆ, ಜೇನು ಹುಳಿ ಆಗ್ತದೆ ಕ್ರಮೇಣ. ಇನ್ನೊಂದು ಇದು ಟ್ರಾನ್ಸ್ಪರೆಂಟ್ ಜೇನು, ನಿಮಗೆ ಈಚೆಂದ ನೋಡಿದರೆ ಆಚೆ ಕಾಣ್ತಾರೆ ಹೇಳ್ತಾರಲ್ಲ, ಹಾಗೆ ಅಷ್ಟು ಟ್ರಾನ್ಸ್ಪರೆಂಟ್ ಉಂಟು. ಅದೇ ಇದು ತೆಗೆದ್ರೆ ಇಲ್ಲ. ಇದು ಯಾಕಂದರೆ ನಿಮಗೆ ಈಗ ಕಪ್ಪಾಗಿ ಬಂದಿದೆ, ಯಾಕಂದರೆ ಅದು ಇಷ್ಟು ಇದು ಪ್ಯಾಕ್ ಆಗಿ ಸುಮಾರು ದಿವಸ ಆಯಿತು, ನಾನು ತೆಗಿಲಿಕ್ಕೆ ಹೋಗಲಿಲ್ಲ. ಮತ್ತು ನಿಮಗೆ ಟ್ರೈನಿಂಗ್ ಉಂಟು ಅಂತ ಹೇಳಿದ್ದಕ್ಕೆ ನಾನು ಬಿಟ್ಟಿದ್ದೇನೆ. ಇದು ಫುಲ್ಲು ಕಪ್ಪಾಗಿರ್ತದೆ ಜೇನು. ಇದು ಮತ್ತು ದಪ್ಪ ಸಹ ಅಷ್ಟೇ ಉಂಟು. ನೀವು ಬೇಕಾದ್ರೆ ನಾನೀಗ ಅಲ್ಲಿ ಮಿಷಿನಿಗೆ ಹಾಕ್ತೇನೆ. ಫುಲ್ಲು ದಪ್ಪಕ್ಕೆ ಅಂದರೆ ನಿಮಗೆ ಇಳಿಲಿಕ್ಕೆ ಟೈಮ್ ತಾಗ್ತದೆ. ಇದಾದ ಹಾಗೆ ಅಲ್ಲ, ಇದು ತೆಗೆದ ಕೂಡಲೇ ಇಳಿತದೆ. ನಾವು ತೆಗಿತೀವ ಫಸ್ಟಿಗೆ ಜೇನು, ಮತ್ತೆ ಅಂತ ಕೇಳಲಿಕ್ಕೆ ಉಂಟು, ಕೇಳ್ಬೋದು. ಈಗ ಒಂದೊಂದು ಫ್ರೇಮಲ್ಲಿ ಒಂದೊಂದು ಥರ ಇರ್ತದ? ಇಲ್ಲ, ಒಂದೇ ಲೆಕ್ಕ ಜೇನು. ನಿಮಗೆ ಹವಾಮಾನದಲ್ಲಿ ಹೇಗೆ ಉಂಟಂತ ಈಗ ನೋಡಿ, ಈಗ ನಮ್ಮದು ಕುಂಟಾಲಿಗೆ ಹೂ ಬಂತು, ಇದೆಲ್ಲ ಜೇನು ಕುಂಟಾಲಿದ್ದೆ ಫುಲ್ಲು. ನಿಮಗೆ ಇದ್ರದ್ದು ಸ್ಮೆಲ್ ಬೇಕಾದರೆ ಇದು ಮಾಡಿ, ಪೀಸ್ ಬೇಕಾದರೆ ನಾನು ಕೆಳಗೆ ಕೊಡ್ತೇನೆ. ಹಲೋ ಮೈಕ್ ಟೆಸ್ಟಿಂಗ್. ದಪ್ಪ ಆಗೋರಿದ್ರೆ ಟೆಸ್ಟ್ ಮಾಡ್ಕೊ. ಕಟ್ ಮಾಡಬೇಕು ಮಾತ್ರ, ಮೇಲಿದ್ದು ಕವರ್ ಆಗೋದಿದ್ರೆ ಜೇನು ಬರ್ತಿಲ್ಲ ಆಯ್ತಾ. ಇದು ಕ್ಯಾಪಿಂಗ್ ಎಲ್ಲ ಕ್ಲೀನ್ ಆಗಬೇಕು. ಯಾರಾದರೂ ಟೇಸ್ಟ್ ಮಾಡುವವರಿದ್ರೆ ಮಾಡ್ಬೋದು. ಚರಟ ಹೋಗಿಬೇಕು. ಯಾರು ಟೇಸ್ಟ್ ಮಾಡುವವರು ತಿನ್ನಿ ತಗೊಳ್ಳಿ, ಚರಟ ಹೋಗಿರಿ ಅಷ್ಟೇ. ನಿಮಗೆ ಹಸಿವಿಲ್ಲ, ಪೀಸ್ ಮಾಡಿ, ದೊಡ್ಡ ಪೀಸ್ ತಿನ್ನಬೇಡಿ, ತುಂಬ ಅದನ್ನ ಒಗಿಬೇಕು. ಚರಟ ತಿಂದರೆ ಸಹ ಏನಾಗಲಿಲ್ಲ, ಅಂಟಾಗುತ್ತೆ, ಏನಾಗಲಿಲ್ಲ. ವ್ಯಾಕ್ಸ್ ಅಲ್ಲ ಅದು ವ್ಯಾಕ್ಸ್. ಇದು ಒಳ್ಳೆ ಸೂಪರ್ ಇದೆ. ಕೊಡುವ, ಬೇರೆ ಉಂಟು ಆಯ್ತಾ? ಉಂಟು, ಟೆನ್ಷನ್ ಮಾಡಬೇಡಿ, ಕೊಡ್ತೇನೆ ನಾನು. ಇದೆಲ್ಲ ಟೈಮಿಂಗ್ಸ್ ಇಲ್ಲ, ಅದೆಲ್ಲ ಉಳ್ದದ್ದು. ಇರಲಿ, ಸಾಕು. ಯಾಕೋ ಸರಿ ಕಟ್ಟಲಿಲ್ಲ, ಒಂದು ಸೈಡ್ ಕಾರ್ನರ್ ಇತ್ತಲ್ಲ ಹಾಗೆ. ಅದಷ್ಟು ಡಾರ್ಕ್ ಆಗಿದೆ ಯಾಕೆ? ಅದು ಡಾರ್ಕ್ ಅಲ್ಲ, ಹೇಳ್ತೇನೆ ನಾನು ಹೇಳಿದೆ ಅಲ್ಲ, ಕೆಳಗಿದ್ದು ಪೀಸ್ ತೆಗೆದು ನಾನು ಮೇಲೆ ಕೊಡುದು ಅಂತೇಳಿ. ಇದು ಎರಿಗೆ ನನಗೆ ಪೀಸ್ ಕಮ್ಮಿ ಬಿದ್ದಿತ್ತು,
ಅದಕ್ಕೆ ಈ ಪೀಸ್ ಹಳ್ತು ಏರಿ ಇಡೀ ಪೀಸನ್ನು ಕೊಟ್ಟಿದ್ದೇನೆ ನಾನು. ಹಾ, ಹಾಗೆ ಬ್ಲ್ಯಾಕ್ ಆಯ್ತಾ, ಏನು ಬ್ಲ್ಯಾಕ್ ಆಗುದಿಲ್ಲ, ಎರಿ ಮಾತ್ರ ಬ್ಲ್ಯಾಕ್. ಅಂದ್ರೆ ನಾವು ಓಲ್ಡ್ ಏರಿ ಇದ್ದದ್ದು ಅದನ್ನು ಕಟ್ಟಿಂಗ್ ಮಾಡಿ ಮೇಲೆ ಕೊಡೋದು ಜೇನು ಮಾಡಲಿಕ್ಕೆ. ಇದು ಲಾಸ್ಟಿಗೆ ಡಂಪ್ ಆಗ್ತದೆ. ಲಾಸ್ಟ್ ನಾಳ್ದು ಇದು ಮೇ ಎಂಡಿಗೆ ನಾವು ತೆಗಿತೇವೆ. ಜೇನು ಇದ್ರೆ ಬಿಡ್ತೇನೆ ನಾನು ಜಾಸ್ತಿಯಾಗಿ ಮೇ ಎಂಡಿದ್ದು ಜೇನು ಬಿಡ್ತೇನೆ. ಯಾಕಂದರೆ ನಾನು ಮಳೆಗಾಲಕ್ಕೆ ಇಲ್ಲದಿದ್ದರೆ ಪುನಃ ಅವುಗಳಿಗೆ ಫೀಡ್ ಮಾಡಬೇಕು. ಅದಕ್ಕೆ ಮಳೆಗಾಲಕ್ಕೆ ಫೀಡ್ ಮಾಡೋದು ಬೇಡ ಅಂತೇಳಿ ನಾನು ಈ ಲಾಸ್ಟ್ ಟ್ರಿಪ್ ಬಿಡ್ತೇನೆ ನಾನು. ಕೇಳಿ ಡೌಟ್ ಇದ್ದದ್ದು ಕೇಳಿ, ಡೌಟ್ ಇದ್ದದ್ದು ಆವಾಗ ಕೇಳಬೇಕು ನನಗೆ. ನಾನು ಆವಾಗ ಆನ್ಸರ್ ಮಾಡ್ತಾ ಹೋಗ್ತೇನೆ. ಇದು ಫ್ರೇಮ್ ನೀವು ಇನ್ನೊಮ್ಮೆ ಯೂಸ್ ಮಾಡ್ತೀರಲ್ಲ? ಫ್ರೇಮ್ ಯೂಸ್ ಆಗ್ತದೆ. ಇದು ಇದು ಈಗ ಕಂಟಿನ್ಯೂ ನಿಮಗೆ 1 ವರ್ಷದಲ್ಲಿ ಈಗ ನಾನು 7 ಟರ್ಮ್ ತೆಗೆದ್ರೆ 7 ಟರ್ಮ್ ಸಹ ಸಿಗ್ತದೆ. ಕರೆಕ್ಟ್ ಗೂಡಿನ ಮೇಲೆ ಇಟ್ಟರೆ ಬರುವ ವರ್ಷ ತನಕ ಸಿಗ್ತದೆ. ಇದು ಹಾಳಾಗ್ತದೆ ಅಂತ ಹೇಳಿಲ್ಲ ಬರುವ ವರ್ಷ ತನಕ. ಅದಕ್ಕೆ ಕೃತಕ ಏರಿಯಾ ಆದರೆ ಒಂದು 7 ವರ್ಷ ತನಕ ಯೂಸ್ ಮಾಡ್ಬೋದು. ಅಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಉಂಟು, ಅದರಲ್ಲಿ ತೋರಿಸ್ತೇನೆ ನಾನು. ಅದಾದರೆ ಲೈಫ್ ಲಾಂಗ್. ಆದರೆ ನಮಗೆ ಎಂತ ಅಂದರೆ ಒಂದು ಸ್ಮೆಲ್ ಸ್ವಲ್ಪ ಚೇಂಜ್ ಆಗ್ತದೆ ಪ್ಲಾಸ್ಟಿಕ್ ಏರಿಯಾ. ನಾನು ಟ್ರೈ ಮಾಡಿದ್ದೇನೆ ನಾನು. ಇದು ದೊಡ್ಡದು, ಇದು ಸಣ್ಣದು. ಯಾವುದು ನಿಮ್ಮದು ಕೋಲ್ಜೇನು. ನಿಮಗೆ ಪೆರಿಯ ಬೇಕಾದರೆ ತೋರಿಸ್ತೇನೆ ನಾನು. ಇದು ಹುತ್ತದೊಳಗೆಲ್ಲ ಮಾಡೋದು. ಇದೆಲ್ಲ ಹುತ್ತದಲ್ಲಿ ನಿಮ್ಮದು ಕೊಠರೆ ಅದರಲ್ಲಿ ಎಲ್ಲದರಲ್ಲಿ ಇರ್ತದೆ. ಮೆಲ್ಲಿಫೆರಲ್ಲಿ ಯೂಸ್ ಮಾಡ್ತಾ ಇಲ್ಲ ಯಾಕಂದ್ರೆ ಅದು ಆಗುದಿಲ್ಲ. ಅದು ಮೆಲ್ಲಿಫೆರ್ ಯಾಕಂದ್ರೆ ಅದಕ್ಕೆ ಎಲ್ಲಿ ಹೂ ಆಗ್ತದೆ ಅಲ್ಲಿಗೆ ತಕೊಂಡು ಹೋಗ್ಬೇಕು. ಅದಕ್ಕೆ ಜಾಸ್ತಿ ಹಾರಲಿಕ್ಕೆಲ್ಲ ಆಗುದಿಲ್ಲ. ಅದರದ್ದು ಲೆಂತ್ 50 ಮೀಟರ್ ಮಾತ್ರ ಹಾರಿ ಹೋಗುವ ಸ್ಟ್ರೆಂತ್. ಇದು 3 ಕಿಲೋಮೀಟರ್ ತನಕ ಹೋಗ್ತದೆ. ಅಂದ್ರೆ ಹತ್ರ ಇದ್ರೆ ಹತ್ರನೇ, ಆದ್ರೆ ಹತ್ರದಲ್ಲಿ ಏನು ಇಲ್ಲ ಅಂದ್ರೆ ಬೇಕಾದ್ರೆ 3 ಕಿಲೋಮೀಟರ್ ತನಕ ಸಹ ಹೋಗ್ತದೆ ಇದು. ಇಂಚಿನ ಬಲೆ ನನ್ನ ಜಪ್ಪು ಈಚೆ ಸೈಡಿಗೆ ಬನ್ನಿ. ಮಿಷನ್ ಸರಿ ಇಲ್ಲ ಆಯ್ತಾ, ಇಲ್ಲಾದ್ರೆ ನಿಮ್ಗೆ ಕರೆಕ್ಟ್ ಎಳೀತದೆ. ಪಂಚಬೋರ್ಡು ತುಂಬ ದಪ್ಪ ಉಂಟು, ಅದಕ್ಕೆ ಸ್ಲೋ ಎಳೀತದೆ. ಒಂದ್ಸರಿ ಕ್ಲಾಕ್ ವೈಸ್ ಒಂದ್ಸರಿ ಆಂಟಿ ಕ್ಲಾಕ್ ವೈಸ್ ಸಾಕಿಷ್ಟು ಏನು ಹಿಡಿದಿದೆ ಖಾಲಿ. ಅದರ ಹೌದು ಆ ಕಡೆ ಬರಬೇಕಷ್ಟೇ. ಅದು ಅದರ ಹೋಲ್ ಸ್ವಲ್ಪ ಸಣ್ಣದು, ನಿಮ್ಮದು ಕ್ಲಿಯರ್ ಆಗಿದೆ ಸ್ವಲ್ಪ. ಹಾಂ, ಈಗ ರಿಪೀಟ್ ಇಡ್ತೇವೆ. ರಿಪೀಟ್ ಇಟ್ಟರೆ ನನಗೆ 2 ದಿವಸ ಸಾಕಾಗ್ತದೆ, ಇಲ್ಲ ನನಗೆ ತಿಂಗಳಿಗೆ ಒಮ್ಮೆನೇ ಸಿಗೋದು. ಇದನ್ನು ಇಟ್ಟ ಕೂಡಲೇ ಪ್ಯಾಕಿಂಗ್ ಆಗ್ತದೆ. ಈಗ ನೀವು ಸ್ಟಾರ್ಟ್ ಇದರದ್ದು ಕೆಲಸ ಸ್ಟಾರ್ಟ್ ಅಂದರೆ ಫಸ್ಟಿಗೆ ಹೊರಗಿದ್ದು ಅದು ಜೇನು ತೆಗೆದು ಫಿಲ್ ಮಾಡೋದು. ಫಸ್ಟು ಒಣಗಬೇಕು. ನೀವು ಫಸ್ಟಿಗೆ ಮೇಲ್ ಸೈಡ್ ಇದ್ದು ಮತ್ತು ಇದನ್ನು ಪುನಃ ಒಳಗೆ ಸೆಟ್ ಮಾಡ್ತೇವೆ. ಒಳಗೆ ಸೆಟ್ ಮಾಡಿದ ಮೇಲೆ ಕವರ್ ಆಗ್ತವೆ. ಕವರ್ ಆದಮೇಲೆ ಪ್ಯಾಕಿಂಗ್ ಆಗ್ತದೆ. ಪ್ಯಾಕಿಂಗ್ ಆಗುವಾಗ ಇಷ್ಟು ದಪ್ಪ ಬರ್ತದೆ, ಇದು ಸೈಡ್ ಇದ್ದದ್ದು ಏರಿ ಹಾಗೆ, ಇಲ್ಲದ ಇಷ್ಟು ದಪ್ಪ ಕೇರಿ ಬರ್ತದೆ. ಅದು ತುಂಬ ದಪ್ಪ ಉಂಟು, ಇಳಿಲಿಕ್ಕೆ ಸ್ವಲ್ಪ ಕೇಳ್ತಾ ಇಲ್ಲ. ಮತ್ತು ಅದು ಇದು ಬೆಂಡ್ ಆಗಿದೆ. ಅದು ನನಗೆ ಅರ್ಜೆಂಟಿಗೆ ತಂದದಾಗಿ ರಿಪೇರಿ ಮಾಡಲಿಲ್ಲ.
ಪ್ಯಾಕ್ ಆಯ್ತು. ಏನು ಮಾಡೋದಿಲ್ಲ ನೀವು ಕಚ್ಚಿದೆ ಇಲ್ಲ ಹೋಯ್ತೆ ನೀವು ಹೇಳ್ತೀರಿ ಕಚ್ಚಿದೆ ಇಲ್ಲ. ಇವು ಸೌಂಡು ಮಾಡ್ತಾ ಇಲ್ಲಲ್ಲ. ಅದು ಸೈಲೆಂಟ್ ಅದು ಸೌಂಡ್ ಯಾಕೋ ಗೊತ್ತುಂಟಾ ನಿಮಗೆ ಬೇಸಿಗೆ ಕಾಲದಲ್ಲಿ ಜಾಸ್ತಿ ಅದು ಎಗ್ರೆಸಿವ್ ಆಗಿರ್ತವೆ ಅವುಗಳು ಡಿವೈಡ್ ಆಗ್ತವೆ. ಡಿವೈಡ್ ಆಗುವ ಟೈಮಲ್ಲಿ ಎಗ್ರೆಸಿವ್ ಜಾಸ್ತಿ ತುಂಬ ಜಾಸ್ತಿ ಅಂದರೆ ಆ ಟೈಮಲ್ಲಿ ಕಚ್ತವೆ ಅವುಗಳು. ಈಗ ಏನಾಯ್ತು ಅಂದರೆ ಸೈಲೆಂಟ್ ನೊಣಗಳು. ಇದು ನಿಮಗೆ ಗಂಡು ನೊಣ ಡೌಟು, ಇದರಲ್ಲೆಲ್ಲ ಕೆಲಸದ ನೊಣನೇ ಇರೋದು. ಗೇಟ್ ಯಾವಾಗ ಹಾಕಿ ಇಡ್ತೀರಾ? ಅದು ಗೇಟ್ ಬೇಕಂತೇಳಿ ಇಲ್ಲ. ಮಳೆಗಾಲದಲ್ಲಿ ಯಾಕೆ ಆಗ್ತೇವೆ ಅಂದರೆ ಕಣಜದ್ದುಳ ಉಪದ್ರ ಮಾಡ್ತದೆ ತುಂಬ, ಕುಂಡೇಲ್ ಅಂತ ಹೇಳ್ತಾರಲ್ಲ, ಅದು ತುಂಬ ಉಪದ್ರ ಮಾಡ್ತದೆ. ಆವಾಗ ಮಾತ್ರ ನಾವು ಗೇಟ್ ಹಾಕ್ತೇವೆ, ಇಲ್ಲದಿದ್ದರೆ ಗೇಟ್ ಹಾಕೋದಿಲ್ಲ. ಇನ್ನೊಂದು ಎರಡನೇದು ಅಂತ ಅಂದರೆ ನಾವು ಒಂದು ಕುಟುಂಬ ಒಂದು ಹುತ್ತದಿಂದ ಹಿಡಿತೇವೆ, ಆವಾಗ ನಮಗೆ ಗೇಟ್ ಬೇಕಾಗ್ತದೆ. ಅಂದರೆ ಅಲ್ಲಿ ಹೌದು ಡಿಸ್ಟರ್ಬೆನ್ಸ್ ಆಗಿರ್ತದೆ. ಮತ್ತು ಇಲ್ಲದಿದ್ದರೆ ಇನ್ನೊಂದು ಸಹ ಆಪ್ಷನ್ ಉಂಟು, ಇದರದ್ದೊಂದು 2-3 ಏರಿ ತೆಗೆಯೋದು, ಬಾಕ್ಸಲ್ಲಿ ಇಡೋದು, ನೊಣ ಎಲ್ಲ ಡೈರೆಕ್ಟ್ ಅದಕ್ಕೆ ಬಿಡೋದು. ಅದಕ್ಕೆ ಗೇಟ್ ಬೇಕಂತೇಳಿಲ್ಲ. ಇದಕ್ಕೆ ಇರುವೆ ಬರೋದಿಲ್ವಾ? ಇಲ್ಲ ಬರೋದಿಲ್ಲ, ಹಾಗೆ ಇರುವೆ ಬರೋದಿಲ್ಲ. ಇದು ತಬುರು ಇದ್ರೆ ಮಾತ್ರ ಬರ್ತದೆ. ಈ ಇರುವೆಗಳು ಏನು ಉಪದ್ರ ಮಾಡೋದಿಲ್ಲ. ಸಣ್ಣದು ಕಪ್ಪು ಇರುವೆ. ಹೌದು, ಅದೆಲ್ಲ ಉಪದ್ರ ಹಾಗೆ ಮಾಡೋದಿಲ್ಲ. ಹಾಂ, ಇದು ದಪ್ಪ ಆಗ್ಲಿಕ್ಕಿದ್ರೆ ನಾನು ಕಚ್ಚಿಸ್ತೇನೆ ದಪ್ಪ. ಇದು ಏನು ಮಾಡೋದಿಲ್ಲ, ಇದು ಗಂಡು ನೊಣ. ಈಗ ಇದರದ್ದು ಇದು ಸಾಯ್ಲಿಕ್ಕೆ ಮನಸ್ಸಿಲ್ಲದಿದ್ರು ಉಂಟಲ್ಲ, ಈಗ ಮಳೆ ಇವತ್ತು ಸ್ಟಾರ್ಟ್ ಆಯ್ತು ಅಂದರೆ ನೆಕ್ಸ್ಟ್ ವೀಕ್ ಇದನ್ನು ಕೊಂದಾಗ್ತವೆ. ಯಾಕಂದರೆ ಇವುಗಳು ತಿನ್ನುವುದಿಲ್ಲ, ಇವುಗಳಿಗೆ ತಿನ್ನಿಸಬೇಕು. ಕೆಲಸದ ನೊಣಕ್ಕೆ ಕೆಲಸನೇ ಅದು, ಅವುಗಳಿಗೆ ತಿನ್ನಿಸಬೇಕು. ಅದಕ್ಕೆ ಈ ಮಳೆಗಾಲದಲ್ಲಿ ಜೇನು ಕಮ್ಮಿ ಆಗ್ತದೆ, ಆವಾಗ ತೊಂದರೆ ಆಗ್ತದೆ ಅಂತ ಗಂಡು ನೊಣಗಳನ್ನು ನಾಶ ಮಾಡಿ ಬಿಡ್ತವೆ, ಇವುಗಳೇ ನಾಶ ಮಾಡ್ತವೆ. ಇದು ಇನ್ನೂ ಯೂಸ್ ಇಲ್ಲ. ಇದರದ್ದು ಒಂದೇ ಕೆಲಸ ಅಂದರೆ ರಾಣಿಗೆ ಮೇಟ್ ಮಾತ್ರ ಆಗಲಿಕ್ಕೆ. ಹಾಂ, ಅದು ಸಹ ಎಲ್ಲರಿಗೆ ಚಾನ್ಸ್ ಇಲ್ಲ. ಒಂದು ಗಂಡು ನೊಣಕ್ಕೆ ಒಂದು ರಾಣಿ ಹತ್ರ ಮೇಟ್ಲಿ ಮಾಡಲಿಕ್ಕೆ ಮಾತ್ರ. ಅದರದ್ದು ಸಹ ವೇರಿಯೇಷನ್ ಹೇಗೆ ಅಂದರೆ, ಒಂದು ಕ್ವೀನ್ ಸೆಲ್ ಆಯ್ತು ಅಂದರೆ ಆ ಕ್ವೀನ್ ಸೆಲ್ ಎಷ್ಟು ಆಗಬೇಕಂತೇಳಿ ನಿರ್ಧಾರ ಮಾಡೋದು ಲಾಸ್ಟಿಗೆ ನೊಣಗಳು, ನಮಗೆ ಎಷ್ಟು ಕ್ವಾಂಟಿಟಿ ಉಂಟಂತೇಳಿ. ಆವಾಗ ಹಳೆ ರಾಣಿ ಹೋಗ್ತದೆ, ಹಳೆ ರಾಣಿ ಪಲಾಯನ ಆಗ್ತದೆ ನೊಣ ತಗೊಂಡು. ಆವಾಗ ಹೊಸ ರಾಣಿ ಆಗ್ತದಲ್ಲ, ಹೊಸ ರಾಣಿಗೆ ಮೇಟ್ ಆಗಬೇಕು. ಫಸ್ಟಿದ್ದು 3 ದಿವಸ ಗೂಡಲ್ಲೇ ಇರ್ತದೆ, ಅದು ಹೊರಗೆ ಹೋಗೋದಿಲ್ಲ. ಫಸ್ಟಿದ್ದು 3 ದಿವಸ ಬಿಟ್ಟು 3ನೇ ದಿವಸ ಅಥವಾ 4ನೇ ದಿವಸದಿಂದ ಮಧ್ಯಾಹ್ನ 3:30 ನಂತರ, ಅದು ಟೈಮಿಂಗ್ಸ್ ಹಾಗೆ, ಮಧ್ಯಾಹ್ನ 3:30 ನಂತರ 5:30 ಮೊದಲು ಅದು ಒಂದು ಇದಕ್ಕೆ 42 ಟೈಪಿದ್ದು ಫೆರಮೋನ್ ಉಂಟು, 42 ಟೈಪಿದ್ದು. ಅದರಲ್ಲಿ ಒಂದು ಟೈಪ್ಸ್ ಇದು ಮೇಟಿದ್ದು. ಅದು ಇದು ಮಾಡುವಾಗ ಅದು ಒಂದು ಟೈಪಿನ ಫೆರಮೋನ್ ಬಿಡ್ತದೆ ಆ ಮೇಟ್ ಆಗಲಿಕ್ಕೆ ಹೋಗುವಾಗ, ರೆಡಿ ಆಗುವಾಗ. ಆವಾಗ ಆ ಏರಿಯಾ ಬಿಟ್ಟು 50 ಮೀಟ್ರ್ ಸರೌಂಡಿಂಗ್ಸಲ್ಲಿ ಇರುವ ಗೂಡಿದ್ದು ಪ್ಲಸ್ ಪ್ರಕೃತಿಯಲ್ಲಿರುವ ಎಲ್ಲ ನೊಣಗಳಿಗೆ ಆ ಫೆರಮೋನ್ ಹೋಗ್ತದೆ, ಅಷ್ಟು ಅದರದ್ದು ಪವರ್ಫುಲ್ ಇರ್ತದೆ. ಆವಾಗ ಗಂಡು ನೊಣಗಳು, ಎಲ್ಲ ಗೂಡಿನ ಗಂಡು ನೊಣಗಳು ಇವತ್ತು ಕ್ವೀನ್ ಒಂದು ಮೇಟ್ ಆಗಲಿಕ್ಕೆ ಉಂಟಂತೇಳಿ ಆ 3:30 ಹೊತ್ತಿಗೆ ಹೊರಗೆ ಬರ್ತವೆ. ನೀವು ನೋಡಿ ಏನಾದಿಲ್ಲ, 3:30 ಹೊತ್ತಿಗೆ ಬರ್ತವೆ ಹೊರಗೆ. ಈ 3:30 ನೀವು ಗೂಡಿಗೆ ಯಾವಾಗಲೂ ಬನ್ನಿ, 3:30, 4ಕ್ಕೆ ಬನ್ನಿ. ಗಂಡು ನೊಣಗಳು ಜಾಸ್ತಿ ಹೊರಗೆ ಬಂದಿರ್ತವೆ, ಯಾಕಂದರೆ ಆವಾಗ ಮೇಟ್ ಆಗಲಿಕ್ಕೆ ಬರೋದು. ಅದು ನೆಲದಿಂದ 20 ಮೀಟ್ರ್ ಮೇಲೆ ಆವಾಗ ರಾಣಿ ಹೊರಗೆ ಹೋಗ್ತದೆ. ಆವಾಗ ಹೋಗುವಾಗ ಎಲ್ಲ ಏರಿಯಾದ್ದು ಗಂಡು ನೊಣಗಳು ಅಲ್ಲಿಗೆ ಬರ್ತವೆ. ಅಲ್ಲಿಗೆ ಬರುವಾಗ ಒಂದು ರೇಸ್ ಸ್ಟಾರ್ಟ್ ಆಗ್ತದೆ. ರೇಸ್ ಹೇಗೆ ಇರಬೇಕಂದ್ರೆ ಕ್ವೀನ್ಗಿಂತ ಸ್ಟ್ರಾಂಗ್ ಇರಬೇಕು ಗಂಡು ನೊಣ, ಆದರೆ ತುಂಬ ಆಲಸ್ಯ ಇದು ನೊಣ, ಎಲ್ಲ ಇದು ಆಗಲಿಕ್ಕಿಲ್ಲ. ಲಾಸ್ಟಿಗೆ ಓಡಿ ಅದು ಅಲ್ಲಿಂದ ಒಂದು ರೇಸ್ ಸ್ಟಾರ್ಟ್ ಆಗ್ತದೆ. ಆ ರೇಸ್ ಸ್ಟಾರ್ಟ್ ಆಗಿ ಒಂದು ಗಂಡು ನೊಣ ಮೇಟ್ ಆಗ್ತದೆ. ಒಂದೇ ಗಂಡು ನೊಣಕ್ಕೆ ಚಾನ್ಸ್. ಮೇಟ್ ಆದ ತಕ್ಷಣ ಅದರ ವೀರ್ಯಾಣುಕೋಶ ಫುಲ್ಲು ಅದಕ್ಕೇ ತಿಕ್ಕೊಳ್ತದೆ. ಗಂಡು ನೊಣ ಆವಾಗಲೇ ಸ್ಪಾಟ್ ಡೆತ್ ಆಗ್ತದೆ. ಯಾವಾಗ ಜೋಡಿ ಆಯಿತು ಆವಾಗ ಗಂಡು ನೊಣದ್ದು ಡೆತ್ ಆಯಿತು. ಅದನ್ನು ತಗೊಂಡು ಬಂದದ್ದು ಅದಕ್ಕೆ ಲೈಫ್ ಲಾಂಗಿಗೆ ಅದೇ ಒಂದೇ ಮೇಟಿಂಗ್. ಅದು ಆ ವೀರ್ಯಕೋಶ ಇರ್ತದೆ, ಅದು ಅದರ ಒಟ್ಟಿಗೆ ಇದಾಗಿ ಇದರಲ್ಲಿ ಮೊಟ್ಟೆ ಇಡೋದು. ಈ ಮೊಟ್ಟೆಯಲ್ಲಿ 3 ಟೈಪ್, ಗಂಡು ನೊಣ, ಕೆಲಸದ ನೊಣ, ರಾಣಿ ನೊಣ. ಎಲ್ಲ ಮೊಟ್ಟೆ ಒಂದೇ, ಆದರೆ ಅದು ಮಾಡುವ ಆಕೃತಿಯಲ್ಲಿ ಇರೋದು. ಈಗ 1 ಇಂಚು ಗ್ಯಾಪಲ್ಲಿ 5 ಕೋಶ ಇದ್ದರೆ ಅದು ಇದು ನಿಮ್ಮದು ಗಂಡು ನೊಣ, 6 ಕೋಶ ಇದ್ದರೆ ಅದು ಇದು ಕೆಲಸದ ನೊಣ. ಅದು ಅಡಿಯಲ್ಲಿ ಕಟ್ಟಿದರೆ ಅದಕ್ಕೆ ಇದು ನಿಮ್ಮದು ಕ್ವೀನ್ ಸೆಲ್ಸ್. ಆ ಕ್ವೀನ್ ಸೆಲ್ಸಿಗೆ ಏನಂದರೆ ಇದು 1 ರಿಂದ 6 ದಿನ ಅದು ನೊಣ ಅಂತ ಹೇಳಿದಲ್ಲ, ಅಲ್ಲಿ ಒಂದು ರಾಜಶಾಹಿ ರಸ ಅಂತೇಳಿ, ಅದು ರಾಯಲ್ ಜೆಲ್ಲಿ ಅಂತೇಳಿ ಪ್ರೊಡ್ಯೂಸ್ ಆಗ್ತದೆ. ಆ ರಾಯಲ್ ಜೆಲ್ಲಿಯನ್ನು ಫುಲ್ಲು 16 ಡೇಸಿಗೆ
ಫುಲ್ಲು 16 ಡೇಸಿಗೆ ಹಾಕುವಷ್ಟು ಸ್ಟಾಕ್ ಮಾಡ್ತೇವೆ. ಅದು ಸೆಲ್ಲ ಸಹ ದೊಡ್ಡದಿರ್ತದೆ. ಅದು ಬೇರೆ ಏನು ತಿಂದಿಲ್ಲ, ಕ್ವೀನು ಬೇರೆ ಏನು ತಿಂದಿಲ್ಲ, ಖಾಲಿ ನಿಮಗೆ ರಾಯಲ್ ಜೆಲ್ಲಿ ಮಾತ್ರ ತಿನ್ನೋದು. ಅದಕ್ಕೆ ಅದು ಅಷ್ಟು ಸ್ಟ್ರಾಂಗ್ ಇರ್ತದೆ, ಅದಕ್ಕೆ ದೊಡ್ಡದು. ಈ ಕೆಲಸದ ನೊಣಕ್ಕೆ 3 ದಿವಸಕ್ಕೆ ಸಿಗುವಷ್ಟು ಮಾತ್ರ ರಾಯಲ್ ಜೆಲ್ಲಿ ಕೊಡೋದು. ಗಂಡು ನೊಣಕ್ಕೆ 4 ದಿವಸಕ್ಕೆ ಸಿಗುವಷ್ಟು ಇದು ನಿಮ್ಮದು ರಾಯಲ್ ಜೆಲ್ಲಿ ಕೊಡೋದು. ಈ ಸೆಲ್ ಸ್ವಲ್ಪ ದೊಡ್ಡದಿರ್ತದೆ ಗಂಡು ನೊಣದ್ದು. ಅದರಲ್ಲಿ ರಾಣಿ ಮೊಟ್ಟೆ ಇಡಲಿಕ್ಕೆ ಹೋಗುವಾಗ ಅದರದ್ದು ಹಿಂಭಾಗ ಅದು ಪ್ರೆಸ್ ಆಗೋದಿಲ್ಲ, ಲೂಸಲ್ಲಿ ಹೋಗ್ತದೆ. ಆವಾಗ ಅದು ಅದರ ಒಳಗೆ ಹೋದದ್ದು ವೀರ್ಯಕೋಶದ್ದು ವೀರ್ಯ ಬರೋದಿಲ್ಲ, ಅದಕ್ಕೆ ಅದು ಗಂಡು ನೊಣ ಆಗೋದು. ಅದೇ ನೆಕ್ಸ್ಟ್ ಸ್ವಲ್ಪ ನಿಮ್ಮದು ನಾನು ಇದು ಕೆಲಸದ ನೊಣ ಹೇಳಿದೆ, ನಿಮಗೆ 6 ಸೆಲ್ಸ್ ಇರ್ತದೆ, ಸ್ವಲ್ಪ ಸಪುರ. ಅದು ಹಿಂಭಾಗ ಅದರ ಒಳಗೆ ಒಕ್ಕಿಸಬೇಕಾದ್ರೆ ಪ್ರೆಸ್ ಆಗ್ತದೆ. ಪ್ರೆಸ್ ಆಗುವಾಗ ವೀರ್ಯ ಅದಕ್ಕೆ ಮಿಕ್ಸ್ ಆಗಿ ಅದು ಕೆಲಸದ ನೊಣ. ಅದು ಮಾತ್ರ ಆ್ಯಕ್ಟಿವ್ ನಿಮಗೆ ಇಲ್ಲಿ. ಈ ಕೆಲಸದ ನೊಣ ಮಾತ್ರ ಆ್ಯಕ್ಟಿವ್, ಬೇರೆ ಯಾವುದು ಸಹ ಆ್ಯಕ್ಟಿವ್ ಇಲ್ಲ. ಇದೆಲ್ಲ ವೇಸ್ಟ್ ನೊಣಗಳು. ಇದು ಖಾಲಿ ನಿಮಗೆ ಇದು ಇಲ್ಲದಿದ್ದರೂ ಆಗೋದಿಲ್ಲ. ಈಗ ನಿಮಗೆ ಇದು ನಾವೀಗ ಇದು ಹೋಯ್ತಂದ್ರು ನಿಮಗೆ ಒಂದು ಜೂನು ಜುಲೈಗೆ ಇದೆಲ್ಲ ಕಾಣೋದಿಲ್ಲ. ಆದರೆ ನಾವು ಜುಲೈಯಲ್ಲಿ ಫೀಡಿಂಗ್ ಸ್ಟಾರ್ಟ್ ಮಾಡ್ತೇವೆ. ಫೀಡಿಂಗ್ ಸ್ಟಾರ್ಟ್ ಮಾಡಿ ಕಾರ್ನರ್ ಏರಿಗಳನ್ನು ತೆಗಿತೇವೆ. ಕಾರ್ನರ್ ಏರಿಗಳನ್ನು ಕಟ್ ಮಾಡಿ ಅದರಲ್ಲಿ ಜೇನು ಮಾರ್ತಾ ಇರ್ತದೆ. ಆ ಟೈಮಲ್ಲಿ ಜುಲೈಯಲ್ಲಿ ಜಾಸ್ತಿಯಾಗಿ ನಾವು ಜುಲೈಯಲ್ಲಿ ಜಾಸ್ತಿ ಫೀಡಿಂಗ್ ಕೊಡ್ತೇವೆ. ಜುಲೈಯಲ್ಲಿ ಫೀಡಿಂಗ್ ಕೊಟ್ಟು ನಾವು ಗಂಡು ನೊಣ ಆಗುವ ಹಾಗೆ ಮಾಡ್ತೇವೆ. ಅಂದರೆ ಹೊಸ ಏರಿ ಆಯಿತು ಅಂದರೆ ಅದು ಗಂಡು ನೊಣಕ್ಕೆ ಟ್ರೈ ಮಾಡೋದು. ಆವಾಗ ಹೊಸ ಏರಿ ಮಾಡಿಸ್ತೇವೆ, ಗಂಡು ನೊಣ ಆಗ್ತದೆ. ಗಂಡು ನೊಣ ಆದ ಕೂಡಲೇ ಪಾಲು ಮಾಡಲಿಕ್ಕೆ, ನಮ್ಮದು ವಾಣಿಜ್ಯ ರೀತಿಯಿಂದ ಮಾಡಲಿಕ್ಕೆ ಹೋಗುವಾಗ ಹಾಗೇ ಮಾಡಬೇಕು. ನಮಗೆ ಪಾಲು ಮಾಡಲೇಬೇಕು, ಆಪ್ಷನ್ನೇ ಇಲ್ಲ ಬೇರೆ. ನಾವು ಪಾಲು ಮಾಡಿ ಸೇಲ್ ಮಾಡೋದು, ಕುಟುಂಬ ಎಲ್ಲ ಸೇಲ್ ಮಾಡಲಿಕ್ಕೆ ಆಗ್ತದೆ, ಹಾಗೆ ಮಾಡ್ತೇವೆ. ಯಾರಿಗೆ ಕುಟುಂಬ ಮಾಡಲಿಕ್ಕೆ ಬೇಡ, ಅವರು ಫೀಡ್ ಮಾಡೋದಿಲ್ಲ. ಈ ನಾನಾದರೂ ಲಾಸ್ಟ್ ಬಿಡ್ತೇನೆ ಇದನ್ನು, ಲಾಸ್ಟಿದ್ದು ಟ್ರಿಪ್ಪು ಈ ಜೇನನ್ನು ಬಿಡ್ತೇನೆ ನಾನು. ಯಾಕಂದರೆ ಅವುಗಳಿಗೆ ಮಳೆಗಾಲಕ್ಕೆ ತಿನ್ನಲಿಕ್ಕೆ ಬೇಕು. ನನಗೆ ಸಹ ಸಕ್ಕರೆ ತಂದು ಬಂದು ಇದು ಮಾಡುವಷ್ಟು ಅದು ಇರೋದಿಲ್ಲ. ಯಾಕಂದರೆ ಈಗ ಸಕ್ಕರೆ ಸಹ ಕೆಮಿಕಲ್. ಸಕ್ಕರೆ ತಂದು ಕೊಟ್ಟ ಕೂಡಲೇ ಒಂದು ವೀಕ್ ಪಾಯಿಂಟ್ ಉಂಟು ಇದಕ್ಕೆ, ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಅದು ನಾನು ಅದನ್ನು ಒಬ್ಸರ್ವ್ ಮಾಡಿ ಎಲ್ಲ ಟ್ರೈ ಮಾಡಿ ಆಗಿದೆ. ಜೇನಿಗೆ ಯಾವಾಗ ಸಕ್ಕರೆ ಫೀಡಿಂಗ್ ಕೊಟ್ಟರೆ ಆ ವರ್ಷ ರೋಗ ಅಂತೂ ಶತಸಿದ್ಧ. ಯಾರೆಂತ ಸಹ ಹೇಳಲಿ, ಇಮ್ಯುನಿಟಿ ಪವರ್ ಫುಲ್ಲು ಹೋಗ್ತದೆ. ಇದಕ್ಕೆ ಥೈಸ್ಯಾಕ್ ಬ್ರೂಡ್ ಉಂಟು. ಗೂಡಿಗೆ ರೋಗ ನೊಣಗಳಿಗೆ ಥೈಸ್ಯಾಕ್ ಬ್ರೂಡ್ ಅಂತ ಇದು ಥೈಸ್ಯಾಕ್ ಬ್ರಾಡ್ ಅಂತೇಳಿ ಅದು ರೋಗ ಇರ್ತದೇನೆ. ಆದರೆ ಸಕ್ಕರೆ ಫೀಡಿಂಗ್ ಯಾವಾಗ ಮಾಡ್ತಾರೆ ಆವಾಗ ಇಮ್ಯುನಿಟಿ ಸ್ಟ್ರೆಂತ್ ಕಮ್ಮಿ ಆಗಿ ಅದೊಂದು ಇದು ಉಬ್ಬು ಜಾಸ್ತಿ ಆಗ್ತದೆ, ಇದು ಸ್ಪ್ರೆಡ್ ಆಗ್ತದೆ ಫುಲ್ಲು. ಇಲ್ಲದಿದ್ದರೆ ಅಷ್ಟು. ಈಗ ನಾನು ಈ ಸರ್ತಿ ಒಂದು ಸಹ ಫೀಡ್ ಮಾಡಲಿಲ್ಲ. ಈ ಸರ್ತಿ ಮಾಡಿದ್ದು ನನಗೆ ರಬ್ಬರ್ ಜೇನು ಬಂದಿತ್ತು, ರಬ್ಬರ್ ಜೇನು ಮತ್ತು ಪೆರಿಯಾದ ಜೇನಿತ್ತು, ಅದನ್ನೇ ಫೀಡ್ ಮಾಡಿ ಕೊಟ್ಟದ್ದು. ನನಗೆ ಈ ಸರ್ತಿ ರೋಗ ಇಲ್ಲ ಯಾವುದು ಸಹ. ಅದು ಲಾಸ್ಟ್ ಇಯರ್ ನಂದರಲ್ಲಿ ಫುಲ್ಲು ರೋಗ ಇತ್ತು. ಒಂದು 30 ಕಾಲೋನಿ ನಂದು ಹೋಗಿದೆ, 70ರಲ್ಲಿ 30 ಕಾಲೋನಿ ಹೋಗಿದೆ. ಈ ಸರ್ತಿ ಏನಿಲ್ಲ, ಈ ಸರ್ತಿ ಸ್ಟ್ರಾಂಗ್ ಉಂಟು ಅಷ್ಟೇನಲ್ಲ. ಜೇನು ಸಾಧಾರಣ ಆಗ್ತಾ ಉಂಟು ನನಗೆ. ಸಾಧಾರಣ ಆಲ್ರೆಡಿ ಈಗ ಒಂದು 48-50 kg ನನಗೆ ಆಲ್ರೆಡಿ ಆಗಿದೆ. ನಮ್ಮದು ಜೇನು ತೆಗೆದು ಮುಗಿಲಿಲ್ಲ, ಜೇನು ಇನ್ನೂ ಸಹ ಬರ್ತಾ ಉಂಟು. ಈಗ ಅದು ಗೊತ್ತಾದ್ರೆ ಅದಕ್ಕೆ ಡಿಸೀಸ್ ಬಂದಿದೆ ಅಂತ ಗೊತ್ತಾದ್ರೆ ಹಾಂ, ನೀವು ಏನು ಮಾಡ್ತೀರಾ? ಏನು ಮಾಡಲಿಕ್ಕೆ ಆಗೋದಿಲ್ಲ. ನೋಡಿ, ನಮಗೆ ಡಿಸೀಸ್ ಬಂದಿದೆ ಅಂತ ಗೊತ್ತಾಗೋದು 21 ದಿವಸದ ನಂತರ, ಆಯಿತಾ? ನೆನಪಿಡಿ. ಈಗ ನೀವು 21 ದಿವಸದ ನಂತರ ಗೊತ್ತಾದ ಯಾರಿಗೆ? ನಿಮಗೆ. ಆವಾಗ ನೀವು ಉಂಟಲ್ಲ, ಎಲ್ಲಿ ಎಲ್ಲ ತಿರುಗಿದಿರಿ ಆ 21 ದಿವಸದಲ್ಲಿ, ಅದಕ್ಕೆಲ್ಲ ನೀವು ಸ್ಪ್ರೆಡ್ ಮಾಡಿ ಬಂದಿರ್ತೀರಿ, ಅವರಲ್ಲ ನೀವು. ನಿಮ್ಮ ಕೈ, ನಿಮ್ಮ ಬಟ್ಟೆ, ಅದು ಎರಡೇ ಸ್ಪ್ರೆಡ್ ಆಗುವಷ್ಟು ಆ ನೊಣಗಳಿಂದ ಸಹ ಸ್ಪ್ರೆಡ್ ಆಗೋದಿಲ್ಲ. ಒಂದು ಡಿಸೀಸ್ ಬಂದದ್ದು ನೊಣ ಹೂವಿಗೆ ಹೋದಾಗ ಅಲ್ಲಿ ಕೂತಾಗ ಅಲ್ಲಿ ಸ್ಪ್ರೆಡ್ ಆಗ್ತದೆ ಒಂದು. ನೆಕ್ಸ್ಟ್ ಪೂರ ಸ್ಪ್ರೆಡ್ ಮಾಡೋದು ಮನುಷ್ಯರು ಮಾತ್ರ, ಮತ್ತು ಬೇರೆ ಯಾರು ಸಹ ಮಾಡೋದಿಲ್ಲ, ಮನುಷ್ಯರೇ ಸ್ಪ್ರೆಡ್ ಮಾಡೋದು. ನಿಮಗೆ ಅಂತೂ ಗೊತ್ತಾಗೋದಿಲ್ಲ, ಫಸ್ಟ್ ಡೇಗೆ ನಿಮಗೆ ಡಿಸೀಸ್ ಅಂತ ಗೊತ್ತಿರೋದಿಲ್ಲ. ನೀವು ಫಸ್ಟ್ ಡೇ ಈ ಬಾಕ್ಸ್ ನೋಡ್ತೀರಿ, ಆ ಬಾಕ್ಸ್ ನೋಡ್ತೀರಿ, ಒಂದು ಸೈಟಲ್ಲಿ 50 ಬಾಕ್ಸ್ ಉಂಟು. 50 ಬಾಕ್ಸಿಗೆ ನೀವು ಗೊತ್ತಿಲ್ಲದೇ ಸ್ಪ್ರೆಡ್ ಮಾಡಿರ್ತೀರಿ. ಆದರೆ 21ನೇ ದಿವಸಕ್ಕೆ ಇದಕ್ಕೆ ಬರ್ತೀರಿ, 21ನೇ ದಿವಸಕ್ಕೆ ಬಂದು ಇದನ್ನು ನೋಡ್ತೀರಿ. ಇದಕ್ಕೆ ಬರುವಾಗ ನಿಮಗೆ ಥೈಸ್ಯಾಕ್ ಬ್ರೂಡ್ ಬಂದಿದೆ ಅಂತ ಗೊತ್ತುಂಟು. ಥೈಸ್ಯಾಕ್ ಬ್ರೂಡ್ ಬಂದಿದೆ ಅಂತೇಳಿ ಗೊತ್ತುಂಟು ಅಂತೇಳಿ ನೀವು ಬೇರೆ ಗೂಡಿಗೆ ಹೋಗೋದಿಲ್ಲ. ಆದರೆ ಥೈಸ್ಯಾಕ್ ಬ್ರೂಡಿಗೆ ಎಲ್ಲ ಗೊತ್ತಿರ್ತದೆ, ಅದು ಫುಲ್ಲು ಸ್ಪ್ರೆಡ್ ಆಗಿರ್ತದೆ. ಥೈಸ್ಯಾಕ್ ಬ್ರೂಡು ಫುಲ್ಲು ಸ್ಪ್ರೆಡ್ ಆಗಿರ್ತದೆ. ಆದಮೇಲೆ ನಿಮಗೆ ಕಂಟ್ರೋಲ್ ಮಾಡಲಿಕ್ಕಿಲ್ಲ, ಇದನ್ನು ಒಂದೇ ನಾಶ ಮಾಡಬೇಕು, ಫುಲ್ಲು ಹೊತ್ತಿಸಲೇಬೇಕು, ಬೇರೆ ಆಪ್ಷನ್ ಇಲ್ಲ. ಹೊತ್ತಿಸ್ಬೇಕಂದ್ರೆ ಫುಲ್ಲು ಇದರದ್ದು ಏರಿ ತೆಗೆದು ಅದು ಮಾಯಣಗೆ ನೊಣ ಎಲ್ಲ ಹೊತ್ತಿಸಲೇಬೇಕು. ಒಂದು ಬೇಡ, ನನಗೆ ಹೊತ್ತಿಸಲಿಕ್ಕೆ ಬೇಡ, ಪ್ರಕೃತಿಯಲ್ಲಿ ಹೇಗೆ ಉಳಿತದೆ ಉಳಿಲಿ ಅಂತೇಳಿದರೆ ಹೀಗೇ ಬಿಡ್ಬೋದು. ಅದು ಯಾವಾಗ ತನಕ ನೊಣಗಳು ಖಾಲಿ ಆಗೋದಿಲ್ಲ ಆವಾಗ ತನಕ ಅದು ರೋಗ ಕಂಟಿನ್ಯೂ ಇರ್ತದೆ. ಇದಕ್ಕೆ ಯಾವ ಸೈಂಟಿಸ್ಟಿಂದ ಇಷ್ಟು ಮದ್ದು ಹುಡುಕ್ಲಿಕ್ಕೆ ಆಗಲಿಲ್ಲ, ಯಾವ ಸೈಂಟಿಸ್ಟ್ ಸಹ ಇಲ್ಲ, ಯಾವ ಟ್ಯಾಬ್ಲೆಟ್ ಸಹ ಇಲ್ಲ, ಯಾವ ಮೆಡಿಸಿನ್ ಸಹ ಇಲ್ಲ. ಆ ರೋಗವನ್ನು ಕಂಟ್ರೋಲ್ ಮಾಡಬೇಕಾದ್ರೆ ಇಷ್ಟೊತ್ತು ಯಾರಿಂದಲೂ ಸಾಧ್ಯ ಆಗಲಿಲ್ಲ, ಇನ್ನೂ ಸಾಧ್ಯ ಆಗ್ತದೆ ಅಂತ ಹೇಳೋದಿಲ್ಲ. ಕೆಲವರು ಟ್ರೈ ಮಾಡಿದ್ದಾರೆ, ಕ್ವೀನನ್ನೇ ತೆಗೆಯುವುದು, ಹೊಸ ಕ್ವೀನ್ ಮಾಡಿಸೋದು, 1-2 ಟರ್ಮಿಗೆ ಹೊಸ ಕ್ವೀನ್ ಮಾಡಿಸೋದು. ಅದು ಅಂದರೆ ನೊಣ ಆಗದಾಗೆ ನೋಡಬೇಕು. ನೊಣ ಆಗದೆ ಇದ್ದರೂ ಸಹ ನಿಮ್ಮದು ಕಾಲನಿ ಹೋಯಿತು.
ರೋಗ ಬಂದರೆ ಸಹ ಕಾಲನಿ ಹೋಯ್ತು, ನೀವು ಆವಾಗ ಏನು ಮಾಡ್ತೀರಿ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಇನ್ನೊಂದು ಆಪ್ಷನ್ ಏನಂದರೆ ಕ್ವೀನನ್ನು ಕೇಜಲ್ಲಿ ಹಾಕಿ ಬಂಧಿಸಿ ಇಡೋದು. 21 ದಿವಸಕ್ಕೆ ಬಂಧಿಸಿ ಇಡಬೇಕು. ಬಂಧಿಸಿದ್ದು ರಿಲೀಸ್ ಮಾಡೋದಾದರೆ ಗೇಟ್ ಹಾಕಬೇಕು, ಇಲ್ಲದಿದ್ದರೆ ಅದು 21 ದಿವಸ ನೀವು ಬಂಧಿಸಿ ಇಟ್ಟದಕ್ಕೆ ನೀವು ಬಿಟ್ಟ ಅರ್ಧ ಗಂಟೆಯಲ್ಲಿ ಅದು ಓಡಿ ಹೋಗ್ತದೆ. ಅದಕ್ಕೆ ಕ್ವೀನ್ಸ್ ಎಲ್ಲ ಹಾಕಿ ಪುನಃ ಇಡಬೇಕು. ಮತ್ತು ಪುನಃಕ್ಕೆ ಒಂದು 3-4 ದಿವಸ ಬಿಟ್ಟು ಪುನಃಕ್ಕೆ ನೀವು ಬಂಧನ ಮಾಡಬೇಕು. ಆವಾಗ ಇಟ್ಟ ಮೊಟ್ಟೆಗೆ ರೋಗ ಉಂಟಾ ಇಲ್ಲ ಅಂತ ಅಲ್ಲಿ ಕನ್ಫರ್ಮ್ ಮಾಡಿ ಮತ್ತೆ ರಿಲೀಸ್ ಮಾಡ್ಬೋದು. ಆದರೆ ರೋಗ ಬರೋದು ಮಾತ್ರ ಅದು ಏನು ಮಾಡಲಿಕ್ಕೆ ಆಗಿದ್ರೆ ಒಂದು ಬಾಕ್ಸಲ್ಲಿ ಬಂದದ್ದು ಅದು ನೊಣ ಕಂಪ್ಲೀಟಾಗಿ ಹೋದರೆ ಮಾತ್ರ ರೋಗ ಹೋಗ್ತದೆ, ಇಲ್ಲದ್ರೆ ರೋಗ ಹೋಗೋದಿಲ್ಲ. ಅಷ್ಟು ತನಕ ಅದು ರೋಗ ಇರ್ತದೇನೆ. ಮತ್ತು ಸ್ಪ್ರೆಡ್ ಹೇಳಿದ್ದು ನೀವು ಎಷ್ಟು ಇದು ಮಾಡಿದ್ದು ಸಹ ಸ್ಪ್ರೆಡ್ ಆಗೋದು ಮಾತ್ರ ಕೈಯಿಂದನೇ ಸ್ಪ್ರೆಡ್ ಆಗಿರ್ತದೆ ನಿಮಗೆ. ಅಂದರೆ ಕರೆಕ್ಟ್ ಗೊತ್ತಾಗೋದಿಲ್ಲ ನಿಮಗೆ. ಕರೆಕ್ಟ್ ಒಂದು 21 ದಿವಸ ಆದಮೇಲೆ ಹೊಸ ಮೊಟ್ಟೆಗೆ ಗೊತ್ತಾಗ್ತದೆ ನಿಮ್ಮದು ಹೊಸ ಮೊಟ್ಟೆ ಕೊಳಿಲಿಕ್ಕೆ ಸ್ಟಾರ್ಟ್ ಆಗ್ತದೆ. ನಿಮಗೆ ಅಲ್ಲಿ ಫಂಗಸ್ ಬರ್ತದೆ ಮತ್ತು ಸ್ಮೆಲ್ ಬರ್ತದೆ. ವಿಶೇಷ ಸ್ಮೆಲ್ ಅಂದರೆ ಮನುಷ್ಯರಿದ್ದು ಹೆಣ ಸಮೇತ ಅಷ್ಟು ವಾಸನೆ ಬರಲಿಕ್ಕಿಲ್ಲ, ಅಷ್ಟು ಸ್ಮೆಲ್ ಬರ್ತದೆ. ಕೆಲವು ಕಡೆ ಹಾಗೆ ಬರ್ತದೆ, ಕೆಲವು ಕಡೆ ಬರ್ದಿಲ್ಲ, ನಾರ್ಮಲ್ ಇರ್ತದೆ ನೋಡಲಿಕ್ಕೆ. ಆದರೆ ನೋಡುವಾಗ ಮಾತ್ರ ನಮಗೆಲ್ಲ ಒಬ್ಸರ್ವೇಷನಲ್ಲಿ ಗೊತ್ತಾಗ್ತದೆ. ಇಲ್ಲ ಸಾಧಾರಣ ಹೊಸಬ್ರು ಮಾಡಿದವರಿಗೆ ರೋಗ ಗೊತ್ತಾಗೋದಿಲ್ಲ. ಮತ್ತು ನಿಮಗೆ ಬೇರೆ 2-3 ರೋಗ ಉಂಟು. ಬಾಲ್ಡ್ ಹೆಡ್ ಅಂತೇಳಿ ಒಂದು ರೋಗ ಉಂಟು. ಖಾಲಿ ನಿಮಗೆ ಈಗೇನಾಗ್ತದೆ, ಖಾಲಿ ಹೆಡ್ ಮಾತ್ರ ಅದು ಕವರ್ ಹೋಗ್ತದೆ, ಅಲ್ಲೇ ಸಾಯ್ತದೆ ನೋಡಿ, ಅದೊಂದುಂಟು. ಮತ್ತೊಂದು ಡ್ರೈ ಆಗೋದೊಂದುಂಟು. ಮತ್ತೊಂದು ಫಂಗಸ್ ಉಂಟು, ಅದರದ್ದು ದೊಡ್ಡ ಎಫೆಕ್ಟ್ ಇಲ್ಲ. ನಮಗೆ ಇರೋದು ಥೈಸ್ಯಾಕ್ ಬ್ರೂಡಿದ್ದು ಮಾತ್ರ ಎಫೆಕ್ಟ್ ಇರೋದು. ಥೈಸ್ಯಾಕ್ ಬ್ರೂಡಿಂದನೇ ನಮ್ಮದು ಕಾಲೋನಿಗಳು ಹೋಗ್ತಾ ಉಂಟು. ಮತ್ತು ಎರಡನೇದನ್ನು ಇಲಾಖೆ ನಮಗೆ ನಾನು ಹೇಳಿದರೆ ಈಗ ದೊಡ್ಡದು ಇಶ್ಯೂ ಆಗಲಿಕ್ಕೆ ಸಾಕು. ಆದರೆ ನಾನು ಅದಕ್ಕೆ ಇದು ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ನಾವು RTI ಕಾರ್ಯಕರ್ತ ಸಹ ಮಾಡಿದ್ದೇನೆ ನಾನು ಅದರಲ್ಲಿ ಸಹ. ಅದರಲ್ಲಿ ಹೇಗೆ ಇರೋದಂದರೆ ನೀವು ಒಳ್ಳೆ ಕಾಲೋನಿ ಕೊಡಬೇಕು ಹಾಗೆಲ್ಲ ಉಂಟು. ಆದರೆ ಈಗ ಎಂತ ಮಾಡೋದು, ಡಿಮಾಂಡ್ ಜಾಸ್ತಿ ಆಗಿ ಎಲ್ಲರೂ ಮಾಡ್ತಾ ಇದ್ದಾರೆ ಅಂತೇಳಿ ನಾನು ಸಹ ಮಾಡ್ತೇನೆ ಅಂತೇಳಿ ಗೂಡು ಇದು ಹಿಡಿದು ಈಗ ಅದಕ್ಕೆ. ಮತ್ತು ಇದಕ್ಕೆ ಪೂರಕವಾಗಿ ಸರ್ಕಾರ ಸಹ ಹಾಗೆಯೇ ಸ್ಪಂದನೆ ಕೊಡ್ತಾ ಉಂಟು. ಇದಕ್ಕೆ ನಿಮಗೆ ಜೇನು ಕೃಷಿಗೆ ತುಂಬ ಆಫರ್ಸ್ ಉಂಟು. ನಿಮಗೆ ಸಹಾಯಧನ ಎಲ್ಲ ತುಂಬ ಉಂಟು. ಜೇನು ಕೃಷಿಯಲ್ಲಿ ನ್ಯಾಷನಲ್ ಬೀ ಬೋರ್ಡ್ ಅಂತೇಳಿ ರಾಷ್ಟ್ರೀಯ ಸೆಂಟ್ರಲಿಂದನೇ ಪ್ರಾಜೆಕ್ಟಿಂದ ನಮಗೆ ಇದಕ್ಕೆ ಇದುಂಟು. ಆದರೆ ನಮಗೆ ಇಲ್ಲಿ ಕರ್ನಾಟಕಕ್ಕೆ ಬರ್ತಾ ಇಲ್ಲ. ಯಾಕಂದರೆ ಉತ್ತರ ಕರ್ನಾಟಕದವರನ್ನೇ ಗುಳುಮು ಮಾಡ್ತಾ ಇದ್ದಾರೆ ಅದೆಲ್ಲ ನನಗೆ ಗೊತ್ತು. ನಾನು ಎಲ್ಲ ವಿಷಯದಲ್ಲಿ ಒಳಗೋಗಿ ಬಂದಿದ್ದೇನೆ. ಉತ್ತರ ಕರ್ನಾಟಕದವರು ಬಂದರೆ ನೋಡಿ ಬೇಕಾದರೆ ನೀವು ನ್ಯಾಷನಲ್ ಬೀ ಬೋರ್ಡ್ನವ್ರು ಬರ್ತಾರೆ. ನೀವೊಂದು ಟ್ರೈನಿಂಗ್ ಇದ್ದಾಗ, ಒಂದು ಜೇನು ಕೃಷಿ ಟ್ರೈನಿಂಗ್ ಇದ್ದಾಗ ಹೋಗಿ ನ್ಯಾಷನಲ್ ಬೀ ಬೋರ್ಡ್ನವ್ರು ಬಂದಾಗ ನಿಮ್ಮದು ಆಧಾರ್ ಕಾರ್ಡ್, ನಿಮ್ಮದು ಸಿಗ್ನೇಚರ್ ಮತ್ತು ನಿಮ್ಮದು ಅಟೆಂಡೆನ್ಸ್ ತಗೊಂಡು ಹೋಗ್ತಾರೆ. ಆದರೆ ನಿಮಗೆ ಏನು ಬಂದಿರೋದಿಲ್ಲ, ಎಲ್ಲ ಹಣ ಅವರಿಗೆ ಹೋಗಿರ್ತದೆ. ಇದು ಒಂದು ದೊಡ್ಡ ಲೂಕ್ ಪೋಲ್ಸು ನಮ್ಮದು ಗೌರ್ಮೆಂಟ್ ನೋಡೋದು. ಸೆಂಟ್ರಲ್ ಗೌರ್ಮೆಂಟ್ ಇದನ್ನ ಬಗ್ಗೆ ಒಬ್ಸರ್ವ್ ಮಾಡಿದರೆ ಮಾತ್ರ ಇದು ಸಾಧ್ಯ ಉಂಟು. ಆದರೆ ನಮಗೆ ಸ್ಟೇಟಿಂದ ಒಳ್ಳೆಯದು. ನಮಗೆ ಈ ಸೈಡಿಗೆ ನಮಗೆ ಯುಗೇಂದ್ರ ಅಂತ ಹೇಳಿದ್ದಾರೆ, ಭಾರಿ ಒಳ್ಳೆಯದುಂಟು, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಕ್ಲೀನಾಗಿ ಎಂತ ಬೇಕು ಹಾಗೆ ಮಾಡಿದ್ದಾರೆ. ಟ್ರೈನಿಂಗ್ ಸಹ ನಿಮಗೆ ಪುತ್ತೂರಿಂದ ಬರೋದು, ರಾಧಾಕೃಷ್ಣ ಸರ್ ಅಂತೇಳಿ ಇಂಗ್ಲೀಷ್ ಲೆಕ್ಚರರ್, ಅವರು ಬರ್ತಾರೆ. ನಾನು ಪ್ರಾಕ್ಟಿಕಲ್ ಟ್ರೈನಿಂಗಿಗೆ ಮಾತ್ರ ನಾನು ಹೋಗೋದು. ಥಿಯರಿಗೆ ಅವರೇ ಬರೋದು ಜಾಸ್ತಿ, 90% ಅವರು ಬರ್ತಾರೆ. ಇಲ್ಲಾದರೆ ಬೆಳ್ತಂಗಡಿಯಿಂದ ಶ್ಯಾಮ್ ಭಟ್ರು ಬರ್ತಾರೆ. ನಿಮಗೆ ಟೀಚಿಂಗ್ ಸಹ ಒಳ್ಳೆಯದುಂಟು. ತುಂಬ ಕ್ಯಾಂಪ್ ಇಡ್ತಾರೆ, ಜೇನು ಕೃಷಿ ಬಗ್ಗೆ ತುಂಬ ಕ್ಯಾಂಪ್ ಇಡ್ತಾರೆ. ಸಬ್ಸಿಡಿ ಸಹ ಒಳ್ಳೆಯದುಂಟು. ಈ ಸರ್ತಿ ಮೂಡುಬಿದ್ರೆ ತಾಲೂಕಿಗೆ ಹೈಯೆಸ್ಟ್ ಬಾಕ್ಸ್ ಬಂದಿದೆ ಜೇನು ಕೃಷಿದ್ದು. ಈ ಸರ್ತಿ ಹೈಯೆಸ್ಟ್ ಸಹಾಯಧನ ಪಡ್ಕೊಂಡು ಹೈಯೆಸ್ಟ್ ಬಾಕ್ಸ್ ಬಂದಂದು ಈ ಸರ್ತಿ ಮೂಡುಬಿದ್ರೆಗೆ. ನಿಮಗೆ ಉಳಿದದ್ದು ಸಹ ಕೃಷಿಯೇತರದಲ್ಲಿ ಈಗದ್ದು ಅಧಿಕಾರಿಗಳೆಲ್ಲ ಒಳ್ಳೆಯದಿದ್ದಾರೆ, ಏನು ಪ್ರಾಬ್ಲಮ್ ಇಲ್ಲ. ನಿಮಗೆ ಯಾವುದು ಮಾಹಿತಿ ಬೇಕಾದರೂ ಕೊಡ್ತಾರೆ. ಆದರೆ ಇದರಲ್ಲಿ ನಮಗೆ ಥೈಸ್ಯಾಕ್ ಬ್ರೂಡ್ ಯಾವಾಗ ನಿಲ್ದಿಲ್ಲ ಸಮಸ್ಯೆ ಆಗ್ತದೆ. ಮತ್ತು ಬಲ್ಕ್ ಸ್ಟಾರ್ಟ್ ಮಾಡುವವರಿಗೆ ನಂದೊಂದು ಕಿವಿ ಮಾತೇನೆಂದರೆ 2 ಗೂಡು ಮಾತ್ರ ಇಡಬೇಕು. ಅವರು ರೋಷನ್ ಇಟ್ಟಿದ್ದಾರೆ, ಒಂದು 70 ಗೂಡು ಉಂಟು ಜೇನು ಈ ಸರ್ತಿ ನಾನು ಜೇನು ನೋಡಿದರೆ ನಿಮಗೆ ಸಹ ತಲೆ ತಿರುಗ್ತದೆ. ನೀವು ಸಹ 10 ಗೂಡು ಹಾಕ್ತೀರಿ, ನನಗೆ ಗೊತ್ತುಂಟು. ನಾನು ಅಷ್ಟು ಜೇನು ತೆಗಿತದೆ, ಫುಲ್ಲು ಸ್ಲ್ಯಾಪಲ್ಲಿ ನನ್ನ ಜೇನು ಉಂಟು. ಈಗ ನಾನು ಅಷ್ಟು ಜೇನು ನನಗೆ ಅಂದರೆ ಜೇನು ತೆಗೆದು ನನಗೆ ಈಗ ಜೇನು ತೆಗಿಲಿಕ್ಕೆ ಮಾತ್ರ, ಬೇರೆ ನಾನು ಗೂಡೆಲ್ಲ ಕೆಳಗೆಲ್ಲ ನೋಡಲಿಕ್ಕೆ ಹೋಗೋದಿಲ್ಲ. ಕ್ಲೀನಿಂಗ್ ಎಲ್ಲ ಅವುಗಳೇ ಮಾಡ್ತಾವೆ. ಈಗ ನನಗೆ ಮಳೆಗಾಲದಲ್ಲಿ ಮಾತ್ರ ಕ್ಲೀನಿಂಗ್. ಅದಕ್ಕೆ ಕೆಲವು ಇದು ಬರ್ತದೆ ನಿಮಗೆ. ಇದು ಇದರಲ್ಲಿ ಹೇಗೆ ಉಂಟು ಅಂತ ಗೊತ್ತಿಲ್ಲ ನನಗೆ. ಇದು ಕ್ಲೀನ್ ಉಂಟು ಬಾಕ್ಸ್ ಜಾಸ್ತಿಯಾಗಿ ನೋಡಿ. ಅದು ಫುಲ್ಲು ಗಂಡು ನೋಣ, ಅವುಗಳು ಫುಲ್ಲು ಗಂಡು ನೋಣ, ಕ್ಲೀನ್ ಉಂಟು ನೋಡಿ. ಯಾಕಂದರೆ ನೊಣ ಎಷ್ಟು ಬೇಕು ಅಷ್ಟುಂಟು. ನೊಣ ನೋಡಿ ನೊಣ ಎಷ್ಟು ಬೇಕು ಅಷ್ಟುಂಟು, ಅಷ್ಟು ಸಫಿಷಿಯೆಂಟ್ ನೊಣ ಇದ್ದರೆ. ಈಗ ಅಡಿಗೆ ಬೀಳ್ತದೆ, ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾನು ಟ್ರೈ ಮಾಡ್ತೇನೆ. ಇಲ್ಲಿ ನೋಡಿ, ಹೀಗೆ ಇದ್ರೆ ಏನಾಗ್ತದೆ ಅಂತೇಳಿ, ಇದೇ ನಿಮ್ಮ ಗೂಡು ನಾಶ ಆಗಲಿಕ್ಕೆ ಕಾರಣ ಆಗ್ತದೆ. ಇದುಂಟಲ್ಲ, ಹೀಗೆ ಕಟ್ಟಿದಲ್ಲ, ಇದು ನೊಣ ಕಮ್ಮಿ ಆದ ಕೂಡಲೇ ಡ್ರೈ ಆಗ್ತದೆ. ಇದು ಡ್ರೈ ಆದ ಕೂಡಲೇ ಇಲ್ಲಿ ಒಂದು ಬಿಳಿದೊಂದು ಚಿಟ್ಟೆ ಬರ್ತದೆ, ಸಣ್ಣದಿರ್ತದೆ ಬಿಳಿದು. ಕೆಲವು ಸರಿ ಇರ್ತದೆ, ಇಲ್ಲಿ ಇಲ್ಲ ನನ್ನರಲ್ಲಿ. ಇದೊಂದು ಸ್ಟ್ರಾಂಗ್ ಗೂಡು. ಈ ಮಳೆಗಾಲದಲ್ಲಿ ಎಲ್ಲ ನಿಮ್ಮದು ವೀಕ್ ಆಗ್ತದೆ ಸ್ವಲ್ಪ. ಆವಾಗ
ಈ ಸಂದೆಯಲ್ಲಿ ಫಸ್ಟ್ ನೂರ್ತದೆ, ಇದ್ರಲ್ಲಿ ಮೊಟ್ಟೆ ಇಡ್ತದೆ. ಇದರಲ್ಲಿ ಮೊಟ್ಟೆ ಇರಬೇಕು, ಕೆಳಗೆ ತೋರಿಸ್ತಾನೆ ನಾನು. ಸಣ್ಣದು ಹುಳು ಆಗ್ತದೆ, ಸಣ್ಣ ಅಂದರೆ ಒಂದು ಇಷ್ಟೇ ಉದ್ದ ಇರ್ತದೆ, ಕಡ್ಡಿ ಅಷ್ಟು ಇರ್ತದೆ. ಅದು ಫಸ್ಟ್ ತಿನ್ನೋದು ಮಾಯಣ ಎರೆದ್ದು. ಈಗ ಎರೆದಿಟ್ಟು ಅದು ದೊಡ್ಡದಾಗ್ತದೆ. ಅದು ದೊಡ್ಡದಾದ ಮೇಲೆ ಅದಕ್ಕೆ ತಿನ್ನಲಿಕ್ಕೆ ತುಂಬ ಬೇಕು. ಯಾವಾಗ ಗೂಡು ವೀಕ್ ಆಯಿತು ಆವಾಗ ಫಸ್ಟಿಗೆ ಸೈಡಿದ್ದು 2 ಏರಿ ಅಟ್ಯಾಕ್ ಮಾಡ್ತವೆ. ಸೈಡಿದ್ದು 2 ಏರಿಗೆ ಹೋಗ್ತದೆ. ಆ ಸೈಡಿದ್ದು 2 ಏರಿಗೆ ಹುಕ್ಕಿದ ಕೂಡಲೇ ನೊಣಗಳು ಬಿಟ್ಟು ಈಚೆದ್ದು ಏರಿಗೆ ಬರ್ತದೆ. ಅದು ಆಗ ಬ್ಲ್ಯಾಂಕ್ ಆಯ್ತಲ್ಲ, ಅದು ಅದಕ್ಕೆ 1 ದಿವಸಕ್ಕೂ ಸಾಲದಿಲ್ಲ, ಅಷ್ಟು ಹುಳ ಆಗಿರ್ತದೆ. 2 ದಿವಸದಲ್ಲಿ, ಜಾಸ್ತಿ ಅಂದರೆ 2 ಅಥವಾ 3 ದಿವಸದಲ್ಲಿ ಆ ಏರಿ ಫುಲ್ಲು ನಾಶ ಆಯಿತು, 2 ಕಾರ್ನರಿದ್ದು. ಆವಾಗ ಎಂತ ಆಯಿತು, ಬೇರೆ ತಿನ್ನಲಿಕ್ಕಿಲ್ಲ, ಅದರ ಸೈಡಿದ್ದು ಏರಿಗೆ ಬರ್ತದೆ. ಫುಲ್ಲು ಒಮ್ಮೆಲೆ ಅಟ್ಯಾಕ್ ಮಾಡೋದಿಲ್ಲ, ಅದರ ಸೈಡಿದ್ದು ಏರಿಗೆ ಬರ್ತದೆ. ಅದರ ಸೈಡಿದ್ದು ಏರಿಗೆ ಬರುವಾಗ ಈ ನೊಣಗಳು ಆ ಏರಿ ಬಿಟ್ಟು ಉಳಿದದು 4, ಆಗ 4 ಏರಿ ಹೋಯಿತು. 4 ಏರಿ ಹೋಗುವಾಗ ನೊಣ ಅರ್ಧ ಕಮ್ಮಿ ಆಗಿದೆ. ಈಗ ನೆಕ್ಸ್ಟ್ ಈಚೆ ಬರುವಾಗ ನೊಣಗಳಿಗೆ ಗೊತ್ತಾಗ್ತದೆ ನಮಗೆ ಇನ್ನೂ ಆಗೋದಿಲ್ಲ ಅಂತೇಳಿ, ಅವುಗಳು ಎದ್ದು ಹೋಗ್ತವೆ. ಆವಾಗ ಇದ್ದ ಫುಲ್ಲು 8 ಏರಿಗೆ ಇದಕ್ಕೆ ಹುಳ ಹೋಗಿ ಆಗಿರ್ತದೆ. ನೆಕ್ಸ್ಟ್ ನೀವೀಗ ಇವತ್ತು ಶನಿವಾರ, ಇವತ್ತು ನೋಡಿರ್ತೀರಿ, ನಾಳೆಗೆ ನೊಣ ಹೋಗಿದ್ದರೆ ಹೇಳೋದು ಉದಾಹರಣೆಗೆ, ನೆಕ್ಸ್ಟ್ ಆದಿತ್ಯವಾರ ಅಂದಂದು ನೋಡಿದರೆ ಅದರಲ್ಲಿ ಫುಲ್ಲು ಹುಳಾನೇ ಇರ್ತದೆ. ಅದು ಸಹ ಇಷ್ಟಿಷ್ಟು ದೊಡ್ಡದಿರ್ತದೆ, ಅದು ಸಣ್ಣದಿರ್ದಿಲ್ಲ, ಇಷ್ಟಿಷ್ಟು ದೊಡ್ಡದಿರ್ತದೆ, ಫುಲ್ ಅಂಟಿರ್ತದೆ, ಒಂದಕ್ಕೊಂದು ಅಂಟಿರ್ತದೆ. ಆಗಿದೆ ನಾನಂದ ಒಂದು ಸ್ವಲ್ಪ 1-2 ದಿವಸ ಲೇಟ್ ಮಾಡಿದರೆ ಇದು ಸಹ ಮೇಲೆ ಕಟ್ತದೆ. ಒಳ್ಳೆ ಜಾಸ್ತಿ ಆಗಿದೆ. ಇದು ತಿನ್ನುವವರಿಗಾಗಿ. ಇಷ್ಟು ದೊಡ್ಡದು ತಿನ್ನಬೇಡಿ ಪೀಸ್, ಭಾರಿ ಹೀಟ್, ತುಂಬ ಹೀಟ್, ಮೊದಲು ಹೇಳ್ತೇನೆ. ಮತ್ತು ನೀವು ಇದು ನೆರಳಿಗಿದ್ದೀರಿ ಅಂತ ಹೇಳಿ ಮಾತ್ರ, ಬಿಸಿಲಿಗಿದ್ದರೆ ನಾನು ಕೊಡೋದೇ ಇಲ್ಲ. ಬಿಸಿಲಿಗಿದ್ದರೆ ಮನೆ ಅಷ್ಟು ತಿಂದು ಪುನಃ ಬಿಸಿಲಿಗೆ ನಿಂತರೆ ನೀವು ಅಲ್ಲೇ ಮತ್ತೆ ಹೋಗೋದಿಲ್ಲ ಮನೆಗೆ, ಅಷ್ಟು ಹೀಟ್, ಅದು ತಲೆ ತಿರುಗುತ್ತದೆ ತುಂಬ. ಇದನ್ನು ತಿನ್ನೋದೇ ಆಪ್ಷನ್. ಹೇಗೆ ಅಂದರೆ ಮಾರ್ನಿಂಗ್ ಇದ್ದು ನಿಮ್ಮದು ಖಾಲಿ ಹೊಟ್ಟೆಗೆ ಉಗುರು ಬಿಸಿ ನೀರಿಲ್ಲ, ಜಾಸ್ತಿ ಬಿಸಿ ನೀರಲ್ಲಿ ಇಡಲಿಕ್ಕಿಲ್ಲ, ಫ್ರಿಜ್ಜಲ್ಲಿ ಇಡಲಿಕ್ಕಿಲ್ಲ ಜೇನನ್ನು ಯಾವಾಗಲೂ ಸಹ. ಫ್ರಿಜ್ಜಲ್ಲಿ ಸಹ ಇಟ್ಟರೆ ವಿಷಾನೇ, ಬಿಸಿ ನೀರಿಗೆ ಹಾಕಿದ್ರೆ ಸಹ ವಿಷಾನೇ, ಪಾಯ್ಸನ್. ಅದು ತುಂಬ ಅಸಿಡಿಟಿ ಆಗ್ತದೆ, ಹೈ ಅಸಿಡಿಟಿ ಆಗ್ತದೆ. ಉಂಡು ಬೇಕಾದರೆ ಮಾಡುವ, ಹಾಗೇನಿಲ್ಲ, ನಾವೆಷ್ಟು ತಿಂತೇವೆ ಅಂತ ಲೆಕ್ಕ ಇರೋದಿಲ್ಲ, ಗಡಿ ತಿಂತಾ ಇರ್ತೇವೆ. ಹಾಗೆ ಎಳೀರಿ ನೀವು, ಹಾಗೆ ಮಾಡಿದರೆ ಇದು ಜೇನು ಹೊರಗೆ ಬೀಳ್ತದೆ. ಪೀಸಲ್ಲಿ ಎಳೀರಿ ಚಾಕನ್ನ, ಎಲ್ಲಾದರೆ ನಾನೇ ಕಟ್ ಮಾಡಬೇಕಾಗ್ತದೆ. ಯಾರಿಗೆ ಯಾರಿಗೆ ಬಾಟಲ್ ತರಬೇಕಿತ್ತು. ಬಟ್ ಅಲ್ಲಿ ಇರ್ಬೋದು, ಬಾವಿ ಹತ್ರ ನೀರು. ರೋಲರ್ ಹೊಡೆದೇ ತೆಗಿಬೇಕು, ಚಾಕಲ್ಲಿ ಬರೋದಿಲ್ಲ ಇದು, ಜೇನು ತೆಗಿಲಿಕ್ಕೆ ಆಗೋದಿಲ್ಲ. ಇದರಲ್ಲಿ 1.5 kg ಉಂಟು ಆಯ್ತಾ, 1.5 kg ಉಂಟು ಇದರಲ್ಲಿ. ಹಾಂ, ಒಂದರಲ್ಲಿ ತೆಗಿಲಿಕ್ಕೆ ಹೋಗೋದಿಲ್ಲ ನಾನೀಗ.